5,000 ರೂಪಾಯಿ ನೇರ ನಗದು ಯೋಜನೆ ಕಾರ್ಯಕ್ರಮ. ಇದಕ್ಕೆ ಸಲ್ಲಿಸಬೇಕಾದ ದಾಖಲೆ ಅಂತ ಹೇಳಿದರೆ ಗರ್ಭಿಣಿಯ ಆಧಾರ್ ಕಾರ್ಡ್, ಗಂಡನ ಆಧಾರ್ ಕಾರ್ಡ್, ಹಾಗೆಯೇ ಒಂದು ಸಲ್ಲಿಸುವಾಗ ತಾಯಿ ಕಾರ್ಡ್, ಅದರಲ್ಲಿ ಚುಚ್ಚುಮದ್ದು ಆದ ಒಂದು ಗರ್ಭಿಣಿಗೆ ಚುಚ್ಚುಮದ್ದು ಆದ ಒಂದು ದಾಖಲೆ, ಹಾಗೆ ಒಂದು ಸಲ್ಲಿಸಬೇಕಿದ್ರೆ ಮಗುವಿನ ಜನನ ಸರ್ಟಿಫಿಕೇಟ್ ಪ್ರತಿ, ಹಾಗೆಯೇ 1ನೇ ಹಂತದ ಚುಚ್ಚುಮದ್ದು ಆದ ಬಗ್ಗೆ ಅದರಲ್ಲಿ ದಾಖಲೆ ಇರಬೇಕು. ಇಲ್ಲಿ ಆಧಾರ್ ಬ್ಯಾಂಕ್ನ ಮತ್ತೊಂದು ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿಯನ್ನು ಸಲ್ಲಿಸಬೇಕು. ಈ ಬ್ಯಾಂಕ್ ಪಾಸ್ ಪುಸ್ತಕಕ್ಕೆ ಆಧಾರ್ ಲಿಂಕ್ ಆಗಿರಬೇಕು. ಇದು ಇರುವಂಥದ್ದು. ಸದ್ಯಕ್ಕೆ ಬೇರೆ ಯಾವುದೇ ಯೋಜನೆಗಳಿಲ್ಲ. ಏನಾದರೂ ಪ್ರಶ್ನೆಗಳು ಕಾಲ್ ಮಾಡ್ಬೋದು. ಮತ್ತು 112 ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಿದರೆ ನಿಮ್ಮ ಕರೆಯನ್ನು ಅವರು ಸ್ವೀಕರಿಸಿ ಆ ಕರೆಯನ್ನು ನಮಗೆ ತಲುಪಿಸ್ತಾರೆ. ಮತ್ತು ಅವರು ನಮಗೆ ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು, ಡೀಟೇಲ್ ಅವರು ನಮಗೆ ಮೆಸೇಜ್ ಮುಖಾಂತರ ಕಳಿಸ್ತಾರೆ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯುತ್ ಬಳಕೆದಾರರಿಗೆ ಕರ್ನಾಟಕ ಸರ್ಕಾರದಿಂದ ಮುಂಚೆ 40 ಯೂನಿಟ್ ಫ್ರೀ ಇದ್ದು LT1 ಮತ್ತು BPL ಕಾರ್ಡ್ ಹೋಲ್ಡ್ ಅವರಿಗೆ 75 ಯೂನಿಟ್ ತನಕ ಉಚಿತ ವಿದ್ಯುತ್ ಕಲ್ಪಿಸ್ತಾರೆ. BPL ಕಾರ್ಡ್ ಇದ್ದವರಿಗೆ ಹಾಗೂ ವಿದ್ಯುತ್ ಕೃಷಿ ಪಂಪಿಗೆ ಈಗ ಉಚಿತ ವಿದ್ಯುತ್ ಕಲ್ಪಿಸಲಾಗಿದೆ. ಅದು ಇನ್ನೂ ಜಾತಿಯಲ್ಲಿ ಬರ್ತದೆ. 10 HP ಉಚಿತ ವಿದ್ಯುತ್, 10 HP ಪಂಪಿನವರೆಗೂ ನೀವು ಉಚಿತ ವಿದ್ಯುತ್ ಪಡೆದುಕೊಳ್ಳಬಹುದು. 10 HP ನಂತರದ 11 HP ನಂತರ ಏನಾದರೂ ನೀವು ಪಂಪ್ ಕನೆಕ್ಷನ್ ತಗೋಬೇಕಾದ್ರೆ ಯೂನಿಟಿಗೆ 20 ಪೈಸೆ ಮತ್ತು 40 ಪೈಸೆ, 100 ಯೂನಿಟ್ ತನಕ 20 ಪೈಸೆ, ನಂತರದ ಯೂನಿಟಲ್ಲಿ 40 ಪೈಸೆಗೆ ರೆಕಾರ್ಡ್ಸ್ ಆಗ್ತದೆ. ಮತ್ತು ನಿಮಗೆ ಹೊಸ ವಿದ್ಯುತ್ ಸಂಪರ್ಕ ವಿದ್ಯುತ್ ಪಂಪ್ ಸೆಟ್ಟಿಗೂ ನಾವು ಅಪ್ಲಿಕೇಶನ್ ತಗೊಳ್ತಾ ಇದ್ದೀವಿ ಹಾಗೂ ಕಲಿಸ್ಕೊಡ್ತಾ ಇದ್ದೀವಿ. ಮತ್ತು ಕಂಬ ತಂತಿಗಳನ್ನು ಮೆಸ್ಕಾಂ ವತಿಯಿಂದ ನೀಡಲಾಗುತ್ತದೆ. ಅದು ನೀವು ಸ್ಯಾಂಕ್ಷನ್ ಲೋಡ್ ಎಷ್ಟು ತಗೊಳ್ತೀರಿ ಅದರ ಮೇಲೆ 1 HP ತೊಗೊಂಡ್ರೆ 25,000 ತನಕ ಎಸ್ಟಿಮೇಟ್ ಮಾಡಿ ಅದಕ್ಕೆ ಸಿಗುವಂಥ ಕೊಡ್ಬೋದು. ಅದೇ 5 HP ತೊಗೊಂಡ್ರೆ 1,25,000ವರೆಗೂ ನಮ್ಮ ಎಸ್ಟಿಮೇಟ್ ಕಾಸ್ಟ್ ಲಿಮಿಟ್ ಆಗಿ ಕಾಸ್ಟ್ ಆಫ್ ಎಸ್ಟಿಮೇಟ್ ಪ್ರಕಾರ ನಿಮಗೆ ವಿದ್ಯುತ್ ಸಂಪರ್ಕ ನೀಡಬಹುದು. ಹಾಗೆ ಸೋಲಾರ್ ವಾಟರ್ ಹೀಟರು ನಿಮ್ಮ ಮನೆಯಲ್ಲಿದೆ. ನೀವು ಒರಿಜಿನಲ್ ಇನ್ವಾಯ್ಸು, ವಾಟರ್ ಹೀಟರ್ ಪರ್ಚೇಸ್ ಮಾಡಿದಂತಹ ಒರಿಜಿನಲ್ ಇನ್ವಾಯ್ಸು, ನಿಮ್ಮ ವಿದ್ಯುತ್ ಬಿಲ್ಲು ಎರಡನ್ನೂ ನಮ್ಮ ಮೆಸ್ಕಾಂ ಕಚೇರಿಗೆ ತಲುಪಿಸಿದೆ. 50 ರೂಪಾಯಿವರೆಗೂ ನಿಮ್ಮ ಬಿಲ್ಲಲ್ಲಿ 50 ರೂಪಾಯಿ ಅಂದರೆ 1 ಯೂನಿಟಿಗೆ 50 ಪೈಸೆ, ಹಾಗೆ 50 ರೂಪಾಯಿವರೆಗೂ ವಿದ್ಯುತ್ ಬಿಲ್ಲು ಕಡಿತ ಆಗುತ್ತೆ. ನಿಮ್ಮ ಬಿಲ್ಲಲ್ಲಿ ಡೆಬಿಟ್ ಆಗಿ ನಿಮಗೆ ಬಿಲ್ಲು ಕೊಡ್ತಾರೆ ಪ್ರತಿ ತಿಂಗಳಲ್ಲಿ. ನಂತರ ವಿದ್ಯುತ್ ಈ ಬಂಟ್ವಾಳ ಶಾಖೆಯಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ಮೊನ್ನೆ ಹೊಸದಾಗಿ 1 ತಿಂಗಳ ಹಿಂದೆ ಅರ್ಬಿಗುಡ್ಡೆಯಲ್ಲಿ 33 GS ಕೇಂದ್ರ ಚಾಲನೆ ಆಯಿತು. ಆ ಚಾಲನೆ ಆದ ನಂತರ ನಮಗೆ ತಲಪಾಡಿ 110 ಸ್ಟೇಷನಿಂದ F9 ಫೀಡರ್ ಅಂತ ಬರ್ತಾಯಿದ್ದು ಅತಿ ದೊಡ್ಡ 4 ಮೆಗಾವಾಟ್ ತಗೊಳ್ತಿದ್ದ ಫೀಡರ್ನ ಡಿವೈಡ್ ಮಾಡಿ ಬಂಟ್ವಾಳ ಅರ್ಬಿಗುಡ್ಡೆ ಚಾರ್ಜ್ ಆದ ನಂತರ ಅಲ್ಲಿಂದ ವಿದ್ಯುತ್ ನಿಮಗೆ ಅಂತಾಡಿ ಬಂಟ್ವಾಳ ಶಾಖೆಗೆ ಸಂಬಂಧಪಟ್ಟ ವಿದ್ಯುತ್ ಕಲ್ಪಿಸಲಾಗಿದೆ. ಇಷ್ಟು ಮೆಸ್ಕಾಂ ಇಲಾಖೆಯ ಮಾಹಿತಿ. ನಮಗೆ ಸರ್ವಿಸ್ ಕೊಡಲ್ಲ ಸರ್. ರೋಡ್ ಸೈಡ್ ಮಾಡ್ತೀರಲ್ಲ ನೀವು, ಗ್ರಾಮಾಂತರದಲ್ಲಿ ಯಾಕೆ ಇದು ಮಾಡಲ್ಲ, ಕಟಿಂಗ್ ಮಾಡಲ್ಲ? ಮಾಡ್ತಾ ಇದ್ದೀವಿ ಸರ್. ಎಲ್ಲಿ ಮಾಡ್ತಾ ಇದ್ದೀವಿ? ಹೋದರೆ ಕರೆಂಟ್ ಹೋದರೆ ಅಲ್ಲಿ KPTCL ನಾವು ಗಲ್ಗೆ ಒಂದ್ಸಲ ತೆಗೆಯೋದು, ಗಲ್ಗೆ ಒಂದ್ಸಲ ಕೊಡೋದು. ನಿಮ್ಮ ಹತ್ರ ಫೋನ್ ಮಾಡಿದರೆ ಅವ್ರು ಬೋತ್ರು 3 ಬೋತ್ರು ಅಂತ ರಿಪ್ಲೈ ಬರ್ತದೆ. ಏನು ಸರ್ ಅದು? ನೀವು ಆಫೀಸಿಗೆ ಫೋನ್ ಮಾಡಿದರೆ ಅದು BC ರೋಡ್ ಸೈಡಿಗೆ ಆಗ್ತದೆ, ಎಕರೆ ಗೊತ್ತಿದ್ದು ನರ ಬರ್ಕೊಂಡು ನ್ಯೂಸ್ ಬಂದರೆ ಆಗ್ತದೆ. ಒಬ್ಬೊಬ್ಬರು ಒಂದೊಂದು ಸಲ ಮಾತಾಡ್ತಾರೆ. ನಮ್ಮ ಕಡೆ ನಿಮಗೆ ಇದು ಆಗ ನಮಗೆ ತೋಟದ ಒಳಗಿಂದ 4 ವೈರ್ ಹೋಗಿದೆ, ಅದಕ್ಕೆ ನಿಮಗೆ ಕೇಬಲ್ ಹಾಕಿದೆ ಅಂತ. ಇಲ್ಲ, ಕೇಬಲ್ ಕಾಸ್ಟ್ ಜಾಸ್ತಿ, ವಾಟ್ಗೆ ಕಾಸ್ಟ್ ಆಗ್ತದೆ. ವರ್ಷಕ್ಕೆ 2,000 ಬಿಲ್ ಜಾಸ್ತಿ ಮಾಡಲಿಕ್ಕೆ ಕಾಸ್ಟ್ ಆಗಲ್ಲ. ಸಾಧಾರಣ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ 90% ಭಾಗ ತೋಟದ ಮಧ್ಯದಲ್ಲೇ. ಅಲ್ಲ, ನೀವು ಬಂಟ್ವಾಳದವರಲ್ಲ? ಇಲ್ಲ ಸರ್, ಸಿದ್ದಗಟ್ಟೆ ತೊಂದರೆ ಇಲ್ಲ. ಅವರನ್ನು ಕರೀರಿ. ಇಲ್ಲ, ಬಂಟ್ವಾಳದವರು ಇಲ್ಲ. ಸಮಸ್ಯೆ ಮೀಟರ್ ಹೋದರೆ ಮೀಟರ್ ಯಾವಾಗ ಹಾಕ್ತೀರಿ? ಸದ್ಯಕ್ಕೆ ಮೀಟ್ರದೊಂದು ಸಮಸ್ಯೆ ಆಗಿದೆ ಸರ್. ಅಂದರೆ ಈಗ ಒಂದು ನಿಮಗೆ ಎಲ್ಲರಿಗೂ ಇಲ್ಲ ಸರ್, ಇಲ್ಲ 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 KBಯಿಂದ KBT
ಇದಕ್ಕೆ ಮೆಸ್ಕಲ್ಲಿ ಸರ್, ಬಂದ ಮೇಲೆ ಸರ್, ಒಂದು ನಿಮಿಷ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆ ಆಗ್ತದೆ. ಯಾಕೆ ನೀವು ಹಣ ಮಾಡಲಿಕ್ಕೆ ಬಂದವರು, ನಾವು ಹಣ ಕಳೀಲಿಕ್ಕೆ ಬಂದವರು. ಮೀಟ್ರ್ ಇಶ್ಯೂ ಅಲ್ಲಿ ಮೀಟರ್ ನಾವು ಇವತ್ತು ಹೋದರೆ ರೀಡಿಂಗ್ ಮಾರುವವರು ನಿಮಗೆ ರಿಪ್ಲೈ ಕೊಡ್ತಾರೆ. SR ರೇಟ್ ಅನ್ನೋದು 2 ವರ್ಷಕ್ಕೊಮ್ಮೆ ಬದಲಾಗುತ್ತೆ. SR ಅಂದರೆ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಆಗೋದು ಮತ್ತು ಕಮ್ಮಿ ಆಗೋದು ಅಂತ ಇರ್ತದಲ್ವಾ. ಆ ಮೀಟ್ರ್ ಕಾಸ್ಟು ಈಗ ಜಾಸ್ತಿ ಆಗಿದೆ. ಅಂದರೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ನಾವು ಫೆಬ್ರವರಿಯಲ್ಲೇ PO ಹಾಕಿದ್ದು ಮೀಟ್ರ್ ನಮಗೆ ಕೊಡಲಿಲ್ಲ. ಈಗ ನಾವು ಮೀಟ್ರ್ ಹಾಕಿದ್ದೀವಿ. ಈ ಒಂದು 2-3 ತಿಂಗಳು ನಮಗೆ ಕಂಪನಿಗೆ ಮೀಟ್ರ್ ಸಪ್ಲೈ ಆಗಲಿಲ್ಲ. ಸಪ್ಲೈ ಆದ ಕೂಡಲೇ ನಾವು MNR ಬಿಲ್ ಹಾಕ್ತಾ ಇದ್ದೀವಿ ಸರ್. MNR ಅಂದರೆ ಅವರೇಜ್ ಬಿಲ್ ಹಾಕ್ತಾ ಇದ್ದೀವಿ. ಮೀಟರ್ ಹಾಕಿ ನಮಗೆ ಇಲ್ಲಿ ಇವತ್ತಿನಿಂದ ಆ ಊರಿನ ಏರಿಯಾಸ್ ಹಾಕಿ. ಇಲ್ಲ ಸರ್, ಈ ಸ್ಟ್ರೆಚ್ಚಲ್ಲಿ ನಾವು ಏನಾದರೂ ಒಂದು ಕನ್ಸೆಷನ್ಗೆ ನಮ್ಮ ಇಲಾಖೆಗೆ ನಾವು ಒಂದು ಪತ್ರ ಬರೀತೀವಿ ಸರ್. ನಮಗೆ ಮೀಟ್ರ್ ಅವೈಲೇಬಲ್ ಇದ್ದ ಕಾರಣ ಈ ಥರ ಸಮಸ್ಯೆ ಆಗಿದೆ ಅಂತೇಳಿ. ಈಗೇನು ಸ್ಟ್ರೆಚ್ ಹೇಳ್ತಾ ಇದ್ದೀನಿ ನಾನು, ಫೆಬ್ರವರಿಯಿಂದ ಇಲ್ಲಿವರೆಗೆ ಹಾಗೆ ಅವಕಾಶ ಕೊಡ್ತೀರಾ? ಕೊಡ್ತೀವಿ. ಎಲ್ಲ ಮೊದಲು ಇಲಾಖೆ ಮಾಹಿತಿಗಳು ಈವ್ನಿಂಗ ಸಂಜೆಯ ಅಲ್ಲ, ಎಲ್ಲ ಇಲಾಖೆ ಅಧಿಕಾರಿಗಳು ಬಂದ ಮೇಲೆ ಅವರ ಇಲಾಖೆ ಮಾಹಿತಿಗಳನ್ನು ನೀಡಬೇಕಲ್ಲ. NLM ಇನ್ಶೂರೆನ್ಸ್ ಅಂದರೆ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ. ಇದರಲ್ಲಿ 2 ವರ್ಷ ಮೇಲ್ಪಟ್ಟ ಹರಸು ದನ ಅಥವಾ ಎಮ್ಮೆಗಳಿಗೆ ಇನ್ಶೂರೆನ್ಸ್ ಮಾಡೋದು. ಇದನ್ನು ಶೇಕಡ 5% ವಂತಿಕೆಯೊಂದಿಗೆ ವಿಮೆ ಮಾಡಿಸೋದು. ಈ ವಿಮೆ ಮಾಡಿಸೋದ್ರಿಂದ ಏನು ಅಂದರೆ 1 ವರ್ಷ ಅಥವಾ 3 ವರ್ಷಕ್ಕೆ ಜಾನುವಾರು ಏನಾರ ಆಕಸ್ಮಿಕವಾಗಿ ಮಾಡೋದ್ರಲ್ಲಿ ನೀವು ಮಾಡಿಸಿದ ವಿಮೆ ಹಣ ಬರುತ್ತೆ. ಇದಕ್ಕೆ ಬೇಕಾದಂಥ ದಾಖಲಾತಿಗಳೇನಪ್ಪ ಅಂದರೆ, ಈಗ ದನ ಅಥವಾ ಎಮ್ಮೆ ಫೋಟೋ ಮತ್ತು ಕಿರಿಯವರ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಹಾಗೆ ಇನ್ನೊಂದು ಯೋಜನೆ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ನಿಮ್ಮಲ್ಲಿ ಸಾಕುವಂಥ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ, ಕೋಳಿಗಳಿಗೆ ಶೇಕಡ 4 ಬಡ್ಡಿ ದರದಲ್ಲಿ ನೀಡುವಂಥ ಒಂದು ಸಾಲ ಯೋಜನೆ. ಇದು ಕೂಡ ನಿಮಗೆ ಬೇಕಾದ ದಾಖಲೆಗಳು ಅಂತ ಬಂದರೆ ನಿಮ್ಮದು ಫೋಟೋ, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು RTC ಬೇಕು. ಇಷ್ಟು ನಮ್ಮಲ್ಲಿರುವಂಥ ಒಂದು ಯೋಜನೆಗಳು. ಇದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಈಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಂಟ್ವಾಳದ ಕಿರಿಯ ಇಂಜಿನಿಯರ್ಗಳಾದಂಥ ಶ್ರೀ ಅಜಿತ್ ಇವರು ಮಾಹಿತಿಯನ್ನು ನೀಡಿದ್ದಾರೆ. ನಾನು ಅಜಿತ್, ಸಹಾಯಕ ಇಂಜಿನಿಯರ್, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಬಂಟ್ವಾಳ. 22-23ನೇ ಸಾಲಿಗೆ ಈಗ ಯೋಜನೆ ಆಗಿಕೊಂಡು ಅದರಲ್ಲಿ ಇಲ್ಲಿ ಮಾಲ್ತೋಟ ಕೆಳಗಿನಿಂದ ಕುರಿಯಾಳಕ್ಕೆ ರಸ್ತೆ ಆಗಿದೆ. ಹೌದು, ಅದು ಬಿಲ್ ಪೇಮೆಂಟ್ ಆಗಿದೆ. ಅದು ನಮ್ಮ ಇಲಾಖೆದಲ್ಲದೆ ಆ್ಯಕ್ಚುಲಿ ಇರೋದು. ನಿರ್ಮಿತಿ ಕೇಂದ್ರ ಬೇರೆ, ಇಲಾಖೆ ಬೇರೆ. ಓಕೆ, ನಿಮ್ಮ ಇಲಾಖೆದು ಇಲ್ಲದಿರ್ಬೋದು, ಆದರೆ ಅಮಟಾಡಿ ಗ್ರಾಮಕ್ಕೆ ಸಂಬಂಧಪಟ್ಟದ್ದು. ಹಾಂ, ನಿಮ್ಮ ಗಮನಕ್ಕೆ ಬಂದರೆ ಏನಾದರೂ ಆ್ಯಕ್ಷನ್ ಆಗುವ ಚಾನ್ಸಸ್ ಉಂಟಾ? ಅಲ್ಲ, ಈಗ ಅದಕ್ಕೆ ಪಾವತಿ ಆಗಿದ್ದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಕೇಳ್ತೀರಲ್ಲ? ಅಲ್ಲ, ನನಗೆ ಪಾವತಿ ಆದ ಬಗ್ಗೆ ಮಾಹಿತಿ ಬೇಕಿದ್ರೆ ನಾನೊಂದು RT ಅಪ್ಲಿಕೇಶನ್ ಹಾಕಿಕೊಂಡು ತೆಗೆದುಕೊಳ್ತೇನೆ. ಅದು ವಿಷಯ ಅಲ್ಲ, ನಾನು ಕಾಮಗಾರಿ ಬಗ್ಗೆ ಮಾತಾಡೋದು. ಅದಕ್ಕೆ ನಮ್ಮ ಗ್ರಾಮಕ್ಕೆ ಜವಾಬ್ದಾರರು ಇವರು. ಯೋಜನೆ ನಿರ್ಮಿತಿಯಿಂದ ಆಗಿರ್ಬೋದು, ಯೋಜನೆ ಬೇರೆ ಯಾವುದೋ ವಿಧಾನದಿಂದ ಆಗಿರ್ಬೋದು. ಅಲ್ಲ, ನನಗೆ ಇದು ಬೇಡ. ಬಿಲ್ ಪಾವತಿ ಆಗಿದೆ, ಹ್ಯಾಂಡ್ ಓವರ್ ಆಗಿದೆ ಅಂತ ವಿಚಾರಿಸ್ತಿದ್ದೀವಿ ಆ ರಸ್ತೆ ಕಾಮಗಾರಿ. ಅದೇ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಅವರು ಅಧಿಕಾರಿಗಳೇನೋ ಬಂದಿದ್ರಂತೆ ನಿರ್ಮಿತಿ ಕೇಂದ್ರದ್ದು, ಬಟ್ ಹ್ಯಾಂಡ್ ಓವರ್ ತಗೊಂಡಿಲ್ಲ ಪಂಚಾಯತಿಯಿಂದ. ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ನಾವೇ ಮಾಡಿದ್ದೇವೆ. ಯಾಕೆ ನಮ್ಮ ಗ್ರಾಮದಲ್ಲಿ PDO ಇರ್ಬೋದು, ಯಾರು ಇರ್ಬೋದು, ಅವರ ಜವಾಬ್ದಾರಿ ಎಷ್ಟುಂಟು ಅಷ್ಟರಲ್ಲಿ ಅವರು ಇರ್ತಾರೆ. ಓಕೆ, ಅದು 60-40 ಕಮಿಷನ್ ಅದರ ಭಾಗವಾಗಿರ್ಬೋದು. ನಾನೇನು ಹೇಳೋದು ಅಂತ ಹೇಳಿದರೆ, ಎಲ್ಲಿ ಶುರುವಾಗಿದೆ ರಸ್ತೆ ಅಲ್ಲಿ ಕೊನೆಗೊಳ್ಳುವವರೆಗೆ ನೀರು ರಸ್ತೆ ಮೇಲೆ ಹರಿದು ಬರುತ್ತದೆ. ಒಂದೇ ಮಳೆಯಲ್ಲಿ 25% ರಸ್ತೆಯ ಬದಿ ಉಂಟಲ್ವೋ ಸುರಂಗದಂತೆ ಆಗಿದೆ. ಇದು ನಾನು ಇವಾಗ ಗ್ರಾಮ ಸಭೆಯಲ್ಲಿ ಗಮನಕ್ಕೆ ತರುವಂಥದ್ದು. ಆಲ್ರೆಡಿ ಈ ಬಗ್ಗೆ ನಾನು ಕಂಪ್ಲೇಂಟ್ ರೇಸ್ ಮಾಡಿದ್ದೇನೆ. ಬಟ್ ನಿಮಗೂ ನಾನು ಕಾಲ್ ಮಾಡಿದ್ದೇನೆ 2-3 ಸಲ. ಒಂದೇನು ಅಪ್ಪಿತಪ್ಪಿ ಏನೋ ಒಂದು ಕಾಲ್ ತೆಗೆದಿದ್ದು, ಇಲ್ಲ ನೀವು ಕಾಲ್ ತೆಗೆಯೋದಿಲ್ಲ. ಯಾಕೆ? ಅತ್ಯಂತ ಬ್ಯುಸಿ ಮನುಷ್ಯರಲ್ಲಿ ಇವರು ದೇಶದಲ್ಲಿ. ನಿಮ್ಮ ನಂಬರ್ ಉಂಟು ನನ್ನಲ್ಲಿ? ನನ್ನ ನಂಬರ್ ಎಲ್ಲರಲ್ಲೂ ಇದೆ, ಆದರೆ ಅದಕ್ಕೆ ಆ್ಯಕ್ಷನ್ ಬೇಕಲ್ಲ. ಅಲ್ಲ,
ಅಲ್ಲ, ಈಗ ಅದನ್ನು ನೋಡಿ, ಈಗ ಅವರು ಅದರ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ನೀವು ಪಂಚಾಯತಿಂದ ಅದನ್ನು ಹ್ಯಾಂಡ್ ಓವರ್ ತಗೊಳ್ಳೋದು ಬೇಡ. ಹಾಗೆ ಹ್ಯಾಂಡ್ ಓವರ್ ಬೇಕು ಅಂದರೂ ಅದನ್ನು ಪರಿಶೀಲನೆ ಮಾಡಿ ಅದರ ನಂತರವೇ ಅದು ಆ ಕಾಮಗಾರಿ ಹೇಗಿದೆ ಅಂತ ಪರಿಶೀಲನೆ ಆದಮೇಲೆ ಅದನ್ನು ಹ್ಯಾಂಡ್ ಓವರ್ ತಗೊಳ್ಳೋಕೆ ಕ್ರಮ ವಹಿಸಿ. ದೂರನ್ನ ಪಂಚಾಯತಿಗಳು ಕೊಟ್ಟಿದ್ದೀರಾ ತಾವು? ದೂರು ನಾನು ನಿರ್ಮಿತಿ ಅಲ್ಲಲ್ಲ, ನೇರ ನಿರ್ಮಿತಿ ಮತ್ತು ಡಿಸಿ ಅವರಿಗೆ ಕೊಟ್ಟಿದ್ದೀರಿ. ಒಂದು ಅಬ್ಜೆಕ್ಷನ್ ಕಾಪಿನ ಪಂಚಾಯತಿ ಕೂಡ ಕೊಟ್ಟು ಬಿಡಿ. ಪಂಚಾಯತಿಗೆ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ಮಾತಾಡುವಂಥದ್ದೇ ಅಬ್ಜೆಕ್ಷನ್ ಆಗ್ತದೆ. ಅದನ್ನು ನೋಡಿ ಮಾಡಿದ್ದಾರೆ ಅವರು. ಆಲ್ರೆಡಿ ಅವರು ಡಿ ಸಿ ಅವರಿಗೂ ದೂರು ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಅದರ ಪ್ರಕಾರ ನೀವು ಅದನ್ನು ಹ್ಯಾಂಡ್ ಓವರ್ ತಗೋಬೇಡಿ. ಅದರ ಬಗ್ಗೆ ಪರಿಶೀಲನೆ ಆದ ನಂತರ ಪರಿಶೀಲನೆಗೆ ಬರೀರಿ ನೀವು ಅದನ್ನು. ಪರಿಶೀಲನೆಗೆ ಬರೆಯುವುದು ಸೆಕೆಂಡರಿ. ಫಸ್ಟ್ ಅವರೊಂದು ಡೇಟ್ ಫಿಕ್ಸ್ ಮಾಡಲಿ, ಅವರಿಗೆ ಸಹಕಾರ ನಾವು ಕೊಡ್ತೇವೆ. ಅವರು ಬಂದು ಸ್ಪಾಟ್ ವಿಸಿಟ್ ಮಾಡಲಿ, ಏನಾಗಿದೆ, ಏನು ಸಮಸ್ಯೆ ಉಂಟು ಅಂತ ಹೇಳಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ದೂರು ಕೊಡೋದಲ್ಲ, ಗ್ರಾಮ ಸಭೆಯಲ್ಲಿ ಈ ರೀತಿಯ ಒಂದು ವಿಷಯ ಬಂದಿದೆ, ನಾವು ಸ್ಥಳ ಪರಿಶೀಲನೆ ಮಾಡಿದ್ದೇವೆ, ಹೇಳಿರುವಂಥದ್ದು ಸರಿ, ಇದಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ಆಗ್ಬೇಕಂತ ಗ್ರಾಮದಿಂದಲೇ ಹೋಗ್ಬೋದು ಅಲ್ವಾ? ಕಾಂಟ್ರಾಕ್ಟರ್ 30 ಲಕ್ಷ ತೆಗೆದುಕೊಳ್ತಾರೆ. 1 ವರ್ಷದೊಳಗೆ ರಸ್ತೆ ಹೋಗುವುದಾದ್ರೆ ನಮಗೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕೆ ಮುಂದಿನ 50 ವರ್ಷಗಳಲ್ಲಿ ಮತ್ತೆ ರಸ್ತೆ ಆಗುದಿಲ್ಲ. ಖಂಡಿತ ನೋಡಿ, ಅವರು ಏನು ಹೇಳ್ತಾರೆ ಅಂದರೆ, ಈಗ ಆ ಕಾಮಗಾರಿ ಪರಿಶೀಲನೆಗೆ ನೀವು ಕ್ರಮ ವಹಿಸಬೇಕು ಈ ಕೂಡಲೇ. ಯಾವ ಬರ್ಬೋದು ಸರ್? ಇಲ್ಲದೆ ನೋಡಲ್ಲ ಸರ್, ನೀವು ಒಂದೊಂದು ನೋಡಿದ್ರೆ ಬೆಟರ್. ಇವತ್ತು ಒಟ್ಟಿಗೆ ಹೋಗುವ. ಅಲ್ಲ, ಖಂಡಿತ. ಈಗ ಆ ಇಲಾಖೆ ಅಧಿಕಾರಿಗಳು ಬೇಕಾಗುತ್ತೆ. ಈಗ ನಾವು ಪರಿಶೀಲನೆ ಮಾಡೋಣ, ನೀವು ಹೇಳಿದ ಪ್ರಕಾರ ಈಗ ಇವರಿಗೂ ಅದರ ಅರಿವು ಇರ್ಬೋದು ಪಂಚಾಯತಿಯವರಿಗೆ. ಬಟ್ ನಾವು ಈ ಥರ ಅದರ ಬಗ್ಗೆ ವರದಿ ಮಾಡ್ತೇವೆ ಅಂದಾಗ ಆ ಇಲಾಖೆ ಸಂಬಂಧಪಟ್ಟವ್ರು ಏನೋ ಅವರು ಕಾಮಗಾರಿ ನಿರ್ವಹಿಸ್ತಾರೆ, ಅವರನ್ನು ಕೂಡ ಕರೆಸಿ ಅದು ಅಂದಾಜು ಪಟ್ಟಿ ಪ್ರಕಾರ ಯಾವ ರೀತಿ ಕೆಲಸ ಮಾಡಿದೆ ಅಂತ ಅವರು ತಿಳಿಸಬೇಕಾಗುತ್ತೆ. ಅದರ ಮೇಲೆ ನಾವು ಸಂಬಂಧಪಟ್ಟಂಥ ಡಿ ಸಿ ಅವರಿಗೋ ಅಥವಾ ಅದು ಅವರ ಇಲಾಖೆ ಯಾರು ಮುಖ್ಯಸ್ಥರು ಇರ್ತಾರೆ ಅವರಿಗೆ ನಾವು ವರದಿ ಮಾಡುವಂಥದ್ದು. ಅದಕ್ಕಾಗಿ ಬೇಕಾದರೆ ಪಂಚಾಯತಿಂದ ಒಂದಿನ ಡೇಟ್ ಫಿಕ್ಸ್ ಮಾಡಲಿ. ಅದಕ್ಕೆ ನಾವು ಇಲಾಖೆ ಇಂಜಿನಿಯರಿಂಗ್ ಇಲಾಖೆಯಿಂದ ನಾವು ಬೇಕಾದರೆ ಬರ್ತೀವಿ, ಖಂಡಿತ ಹೋಗ್ತದೆ. ಅದು ಬೇಕಾದ್ರೆ ನೀವು ಒಂದು ಡೇಟ್ ಫಿಕ್ಸ್ ಮಾಡಿ ಎಲ್ರಿಗೂ. ಅಂದರೆ ಈಗ ಅದಕ್ಕೆ ಅಲ್ಲಿಯ ವಾರ್ಡ್ ಮೆಂಬರ್ಗಳು ಯಾರು ಇರ್ತಾರೆ, ಮತ್ತು ಈಗ ಯಾರು ಅಬ್ಜೆಕ್ಷನ್ ನಮ್ಮ ಮಾಡಿದರೆ ಗ್ರಾಮದ ಸದಸ್ಯರು, ಇವರನ್ನು ಆ ದಿನ ನೀವು ಕರಿಬೇಕಾಗತ್ತೆ. ಖಂಡಿತ ಸರ್, ಅದು ಮಾಡಿಸ್ಬೋದು. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ನೀರಿನ ಅರಿವಿಗೆ ಆ ರೋಡಿನ ಅಡಿ ಉಂಟಲ್ಲ, ಬಡಿದು ಸಾಧಾರಣ ಒಂದು 7-8 ಫೀಟ್ ಇದ್ದು ಕಂದಕ ನಿರ್ಮಾಣ ಆಗಿದೆ. ಅದರ ಮೇಲೆ ಒಂದು ಲೋಡೆಡ್ ಟ್ರಕ್ ಹೋದರೆ, ಯಾ ಬೋರ್ವೆಲ್ ಗಾಡಿ ಇರ್ಬೋದು, ಕಲ್ಲಿನ ಗಾಡಿ ಇರ್ಬೋದು, ಯಾ ಸಿಮೆಂಟ್ ಲೋಡೆಡ್ ಗಾಡಿ ಇರ್ಬೋದು, ಹೋದರೆ ಅದನ್ನು ನೀವು ಕಾಂಕ್ರೀಟ್ನಲ್ಲಿ ಸರಳ ಹಾಕಿರೋದಿಲ್ಲ ಅಲ್ವಾ, ಅದು ಅಲ್ಲೇ ತುಂಡಾಗುವ ಚಾನ್ಸಸ್ ಉಂಟು. ಒಂದ್ಸಲ ತುಂಡಾದರೆ ಮತ್ತೆ ಅದು ರಿಪೇರ್ ಮಾಡೋದಕ್ಕೆ ಎಷ್ಟು ಸಮಸ್ಯೆ ಇದೆ. ನಾವು ಮೇಲೆ ಕೆಳಗೆ ಹೋಗೋದು ಕಷ್ಟ, ಅಂಥ ಪರಿಸ್ಥಿತಿ ಇದೆ ಅಲ್ಲಿ. ಅಂತೂ ಆಲ್ರೆಡಿ ಅವರ ಗಮನಕ್ಕೆ ತಂದಿದ್ದಾರೆ. ಒಂದು ಕೋಟಿಯ ಈಗ ಸಭೆ ಮುಗಿದ ಮೇಲೆ ನಮ್ಮನ್ನು ನೋಡಿ 1 ಕೋಟಿಯ ಆಯವ್ಯಯಗಳನ್ನು ನೀವು ಮಂಡಿಸಿದ್ದೀರಿ. ಈ ವಿಷಯವನ್ನು ನಾವು 1 ವರ್ಷದ ಮೊದಲು ಇಟ್ಟಿದ್ದೆವು, ಈ ರೀತಿ ಮಾಡಿ ಅಂತ ಹೇಳಿಕೊಂಡು. ಆ 1 ಕೋಟಿಯಲ್ಲಿ ಆ ಪರಿಸರಕ್ಕೆ 1 ನಯ ಪೈಸೆ ಬಂದಿಲ್ಲ. ಕೋವಿಡ್ ಕಾರಣದಿಂದಾಗಿ 1.5 ವರ್ಷಗಳ ಕಾಲ ಭೌತಿಕ ತರಗತಿಗಳು ನಡೆಯದ ಕಾರಣ ಈ ವರ್ಷ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಕಾ ಚೇತರಿಕಾ ವರ್ಷ ಎನ್ನುವಂತಹ ಕಲ್ಪನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಲೆಗಳು ತರಗತಿಗಳು ಆರಂಭವಾಗಿವೆ. 2 ವಾರಗಳ ಕಾಲ ಮಳೆಬಿಲ್ಲು ಎನ್ನುವಂತಹ ವಿಶೇಷವಾದ ಚಟುವಟಿಕೆಗಳನ್ನು ಕೂಡ ಹಮ್ಮಿಕೊಂಡಿದೆ. ದಾಖಲಾತಿ ಪ್ರಗತಿಯಲ್ಲಿದೆ. ಇದುವರೆಗೆ ನಮ್ಮ ಗ್ರಾಮದ 4 ಶಾಲೆಗಳಲ್ಲಿ ಒಟ್ಟು 1ನೇ ತರಗತಿಗೆ 69 ವಿದ್ಯಾರ್ಥಿಗಳು ದಾಖಲಾಗಿರುತ್ತಾರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 660. ಇನ್ನು ಇಲಾಖೆ ಸರ್ಕಾರದಿಂದ ಸಿಗುವಂತಹ ಶಿಕ್ಷಣ ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಹೇಳುವುದಾದರೆ, ಪಠ್ಯಪುಸ್ತಕಗಳು ಈಗಾಗಲೇ 50% ಪಠ್ಯಪುಸ್ತಕಗಳನ್ನು ಶಾಲೆಗಳಿಗೆ ವಿತರಿಸಲಾಗಿದೆ. ಕೆಲವೊಂದು ಪಠ್ಯಗಳು ಪರಿಷ್ಕರಣೆ ಆಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಅದು ಬಂದ ತಕ್ಷಣ ಶಾಲೆಗಳಿಗೆ ವಿತರಿಸಲಾಗುವುದು. ಇನ್ನು ಸಮವಸ್ತ್ರ ಯಥಾಸ್ಥಿತಿಯಲ್ಲಿ ಸಮವಸ್ತ್ರ ಪೂರೈಕೆ ಆಗ್ತದೆ. ಸೈಕಲ್ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಆಮೇಲೆ ಅಕ್ಷರದಾಸೋಹ, ಕ್ಷೀರಭಾಗ್ಯ ಇದೆಲ್ಲ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ. ಇನ್ನು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಕಿಣಿಬೆಟ್ಟು ಮತ್ತು ನಲ್ಕೆಮಾರ್ ಶಾಲೆಗಳಿಗೆ ಈಗಾಗಲೇ ಪಂಚಾಯತ್ ವತಿಯಿಂದ ಹಲವಾರು ಕಾಮಗಾರಿಗಳು ನಡೆದಿರುತ್ತವೆ ಹಾಗೂ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಈಗಾಗಲೇ. ಇಷ್ಟು ಇಲಾಖೆಯ ಬಗ್ಗೆ ಮಾಹಿತಿ. ಇನ್ನು ಯಾವುದಾದ್ರೂ ಅನುಮಾನಗಳಿದ್ರೆ ಅದರಲ್ಲಿ ಈಗ ಗುತ್ತಾರು
ಹತ್ಕಾಡಿನಲ್ಲಿ ನಮಗೆ ಈಗಾಗಲೇ ಸರ್ವೆ ನಂಬರ್ 206/1ರಲ್ಲಿ ನಮಗೆ 50 ಸೆಂಟ್ಸ್ ಜಾಗ ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಮಂಜೂರಾಗಿದೆ. ಮತ್ತೆ ಅವರು ಎಲೆಕ್ಟ್ರಿಸಿಟಿ ಇಶ್ಯೂಸ್ ಅವರ 6 ತಿಂಗಳ ಮೊದಲೇ ವಾಟ್ಸಪ್ ಅಲ್ಲಿ ಹಾಕಿದ್ರು ವಾಹನ ಇಲ್ಲ, 1 ವರ್ಷ ಆಗಿಲ್ಲ, 6 ತಿಂಗಳಿಗೆ 6 ತಿಂಗಳು ಕೂಡ ಆಗಿಲ್ಲ. ಮತ್ತೆ ನೀವು ಹೇಳ್ತೀರಲ್ಲ ಇದು ಅದನ್ನು ನಾವು ಈಗ ಟೆಂಡರ್ ಬಂದ ಮೇಲೆ ಮಾಡ್ತೇವೆ ಅಂತ ಹೇಳಿ. ನಮ್ಮ ಟ್ಯಾಕ್ಸ್ ಬಿಫೋರ್ 1 ಇಯರ್ 2021ರ ಟ್ಯಾಕ್ಸ್ ತಗೊಂಡಿದ್ರಲ್ಲ, ಅದು ಟ್ಯಾಕ್ಸ್ ತಗೊಂಡ್ರೆ ನಮಗೆ ಕಸದ್ದು ಕೂಡ ಮಾಡಿಕೊಡ್ಬೇಕಲ್ಲ. 1 ವರ್ಷದಿಂದ ನಾವು ಕಸ ಎಲ್ಲಿ ಹಾಕೋದು ಹೇಳಿ? ಈಗ ನೋಡಿ ಟ್ಯಾಕ್ಸ್ ನೀವು ಪ್ರೊಸೆಸ್ ಇಲ್ಲ ಅಂತಲ್ಲ, ಈಗ ನಾವು ಟೆಂಡರ್ ಬಂದ ಮೇಲೆ ಮಾಡ್ತಾರೆ. ಆ ಟೆಂಡರ್ ಯಾವಾಗ ಬರ್ತದೆ, ಯಾವಾಗ ಕಸದ್ದಾಗ್ತದೆ, ಅದು ವಾಹನ 6ರಿಂದ 8 ತಿಂಗಳ ಒಳಗೆ ಘಟಕವನ್ನು ನಿರ್ಮಾಣ ಖರೀದಿ ಮಾಡಿದ ಮೇಲೆ, ವಾಹನ ಖರೀದಿ ಮಾಡಿದ ಮೇಲೆ ಏನಾಗುದಿಲ್ಲ. ಈಗ ನಾವು ಕಸ ಏನ್ ಮಾಡ್ಬೋದು? ಅದನ್ನ ನಾವು ಟ್ಯಾಕ್ಸ್ ನಿಮಗೆ ಪಾವತಿ ಮಾಡಿದ್ದೇವೆ, ಇಲ್ಲದ್ರೆ ಅದರ ಆಕ್ಷನ್ ತಗೊಳ್ತೀರಿ. ಅದು ನಾವು ಕಸದ ಏನ್ ಮಾಡೋದು ಅದೊಂದೇ ಹೇಳಿ ನಮಗೆ. ಈಗ ನೋಡಿ, ನಾವು ಒಂದು ಸಂಘಪಟ್ಟು ಗ್ರಾಮ ಪಂಚಾಯತ್ ಜೊತೆಲೂ ಕೂಡ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ. ಅವರೇನಾದರೂ ವಾಹನವನ್ನ ಕಸದ ವಿಲೇವಾರಿ ವಾಹನವನ್ನು ನಮಗೆ ಕೊಡ್ತಾರೆ ಅಂತ. ಯಾಕಂದ್ರೆ ಇಲ್ಲಿ ನಾವು ಕಸವನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ಪಂಚಾಯತ್ ಚಾಲು ಈ ವರ್ಷವೇ ಆದದ, ಎಷ್ಟು ವರ್ಷದಿಂದ ಉಂಟು ನೋಡಿ ಒಂದು ವಿಷಯ ಪಂಚಾಯತ್ ಹೇಳ್ತೀನಿ. ಯಾವಾಗ ನಮಗೆ ಚಾಲು ಆದದ್ದು, ಯಾವಾಗ ಪ್ರಾರಂಭ ಆದದ್ದು ಅದು ಹೇಳಿ. ನಾನು ಬಂದದ್ದು ಹೋದ ವರ್ಷ ಸೆಪ್ಟೆಂಬರ್ 2020ರಲ್ಲಿ ನಾನು ಇಲ್ಲಿಗೆ ಬಂದದ್ದು. ಅದಕ್ಕಿಂತ ಮುಂಚಿನ ವಿಷಯಗಳನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಅಲ್ಲಿ ಮತ್ತೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. 3 ಸೆನ್ಸ್ 5 ಸೆನ್ಸಿಗೆ ತಗೊಂಡು ಕಳ್ಸಿ ಎಷ್ಟು ವರ್ಷದಿಂದ ಪಂಚಾಯತಿ ಕೂಡ ಉಂಟು, ಎಷ್ಟು ವರ್ಷದಿಂದ ಇಷ್ಟರ ತನಕ ಒಂದು ಕಸದ್ದು ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಹೇಗೆ ಆಗುದು? ನಮ್ಮ ಟ್ಯಾಕ್ಸಿನ ಅದು ಡಿಡಕ್ಟ್ ಮಾಡಿದ್ದೀರಾ, ಕಮ್ಮಿ ಮಾಡಿದ್ದೀರಾ? ಅಲ್ಲ ನೀವು ಕಟ್ಟಬೇಡಿ ಅಂತ ಹೇಳಿದ್ದೀರಾ? ಅಲ್ಲ ಯಾವುದಾದ್ರೂ ನಮಗೆ ಫೆಸಿಲಿಟಿ ಕೊಟ್ಟಿದ್ದೀರಾ? ಯಾವ್ದು ಕೊಟ್ಟಿದ್ದೀರಿ ನೀವು ಹೇಳಿ? ಯಾವುದಾದ್ರೂ ಇನ್ನು ಮುಂದೆ ಆ ವ್ಯವಸ್ಥೆ ಆಗ್ತದೆ, ಖಂಡಿತ ಆಗ್ತದೆ. ಕಸ ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಏನಿದೆ ಇನ್ನು ಮುಂದೆ ಖಂಡಿತ ಆಗುತ್ತೆ. ಅದ್ರ ಬಗ್ಗೆ ಅದು ಎಲ್ಲಿ ಆಗುದಂತ ನಮಗೆ ಒಂದೇ ಹೇಳಿ. ಖಂಡಿತ ಇಲ್ಲಿ ಉತ್ಪಾದನೆ ಆಗುತ್ತೆ. ಈಗ ಚಾಲು ಆದದಲ್ಲ, ಈ ಮನೆಯಲ್ಲ ಈಗ ಚಾಲು ಆದದಲ್ಲ, ಎಷ್ಟು ವರ್ಷದಿಂದ ಉಂಟು. ಹಾಗೆ ನಿಮಗೆ ಯಾಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಟ್ಯಾಕ್ಸ್ ಯಾವಾಗ ಚಾಲು ಮಾಡಿದ್ರೆ ಅದನ್ನ ಈ ಕೂಡ ಫೆಸಿಲಿಟಿ ಮಾಡಬೇಕಿತ್ತಲ್ಲ. ಅಲ್ಲ ಮಾಡ್ಲಿಕ್ಕೆ, ಯಾಕಂದ್ರೆ ನಮಗೆ ಸ್ಥಳವನ್ನ ಕಾಯ್ದಿರಿಸುವಂತ ಒಂದು ಇದರಲ್ಲಿ ಬಹಳಷ್ಟು 2 ತಿಂಗಳು ಎಂತಾದ್ರೂ ಉಂಟ ನಮಗೆ? ಕೊರೋನಾದಲ್ಲಿ ಯಾರು ಸತ್ತಿದ್ದಾರೆ, ಏನು ಮಾಡಿದ್ದಾರೆ, ಯಾವ ಬಾಗಿಲಿಗೆ ನೀವು ಬಂದಿದ್ದೀರಿ? ಆಫೀಸಲ್ಲಿ ಕೂತ್ಕೊಳ್ತೀರಿ, ನನಗೀಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ನಾನಿಲ್ಲ ಇವತ್ತಿಲ್ಲ, ನಮಗೆ ಕೊರೋನಾ, ನನಗೆ ಫ್ಯಾಮಿಲಿ ಸಮೇತ ಹೋಗ್ಲಿಕ್ಕೆ ಉಂಟು, ಅದೆಲ್ಲ ನಿಮಗೆ ಸ್ಯಾಲರಿ ಸಿಗುದಿಲ್ಲ. ಆ ಸ್ಯಾಲರಿ ಯಾರಿಂದ ಬರುವುದು? ನಮ್ಮ ಟ್ಯಾಕ್ಸಿನಿಂದ ಬರುವುದಲ್ವಾ? ಈಗ ನೋಡಿ, ಈಗ ಏನು ಎಲ್ಲೆಲ್ಲ ಕೊರೋನಾದ ಬಗ್ಗೆ ಏನು ನಾವು ಬಹಳಷ್ಟು ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಸಾಧ್ಯವಾದಷ್ಟು ಯಾರಿಗೆಲ್ಲ ನಾವು ಒಂದು ಏನು ಅವರಿಗೆ ರೇಷನ್ ಏನು ಅದೆಲ್ಲ ಬೇಕು ಅವುಗಳನ್ನು ಕೂಡ ನಾವು ವಿತರಣೆ ಮಾಡಿದ್ದೆ. ಅದು ಕೊರೋನಾ ಬಗ್ಗೆ ನಾನು ಹೇಳುವಂಥದ್ದು. ಮತ್ತೆ ತ್ಯಾಜ್ಯ ಘಟಕಕ್ಕೆ ಬಂದರೆ ಅದು ಏನಂತಂದ್ರೆ, ಈಗ ನಾವು ಈಗಾಗಲೇ ರಿಸರ್ವ್ ಮಾಡಿರುವಂಥ ಒಂದು ಜಾಗದಲ್ಲಿ ನಾವು ಘಟಕವನ್ನು ನಿರ್ಮಾಣ ಮಾಡ್ತೀವಿ ಮತ್ತು ಒಂದು ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈಗ ಇಷ್ಟು ದಿನ ಯಾಕೆ ಆಯಿತು, ಯಾಕೆ ಆಗಲಿಲ್ಲ, ಏನಾಗಲಿಲ್ಲ ಅನ್ನೋದ್ರ ಬಗ್ಗೆ ಈಗ ನಾವು ಅದ್ರ ಬಗ್ಗೆ ಮಾತಾಡಿ ಯಾವುದೇ ಪ್ರಯೋಜನ ಇಲ್ಲ, ಗೊತ್ತಾಯ್ತಾ? ಸೊ ಹಾಗಾಗಿ ಇನ್ನು ಮಾಡ್ತೇವೆ. ಇನ್ನು 1 ವರ್ಷದೊಳಗೆ ಖಂಡಿತ ಆಗ್ತದೆ. ಈಗ ನಾವು ಮುನ್ಸಿಪಾಲಿಟಿ ಮತ್ತೆ ಇದು ಪಂಜಿಕಲ್ ಎರಡರ ಹತ್ರನೂ ಮಾತಾಡಿದ್ವಿ. ಬಟ್ ಆದ್ರೆ ಅವರು ಕೂಡ ರೆಡಿ ಇಲ್ಲ ಕಸವನ್ನ ತೆಗೆದುವನ್ನು ಇದು ಮಾಡಲಿಕ್ಕೆ. ಈಗ ನಾವು ಕಸವನ್ನ ಇನ್ನು ನಮ್ಮ ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ, ರಿಜಿಸ್ಟ್ರೇಷನ್ ಆದ ನಂತರ ತಾತ್ಕಾಲಿಕ ವ್ಯವಸ್ಥೆಯನ್ನಾದ್ರೂ ಮಾಡ್ತೀವಿ ನಾವು ಖಂಡಿತ. ರಿಜಿಸ್ಟ್ರೇಷನ್ ಈಗ ರಿಜಿಸ್ಟ್ರೇಷನ್ ಆಗಿದೆ ಖಂಡಿತ. ಈಗ ಆಗ್ತದೆ, ನಾಳೆ ಆಗ್ತದೆ, ಯಾವಾಗ ಆಗೋದು? ನಾವು ಇದು ಆಗುತ್ತೆ, ಹಂತವಾಗಿ ಆಗ್ತಾ ಇದೆ. ಪ್ರತಿಯೊಂದು ಕೂಡ ಹಂತವಾಗಿ ಆ ಒಂದು ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ನಾಳೆ ಹೇಳಿ. ಒಂದು ನಿಮಿಷ, ಬಹುಗ್ರಾಮ ಯೋಜನೆ ಉಂಟಲ್ಲ ನಮ್ಮಲ್ಲಿ ಅಂಥಳ್ಳಿ ಅಂತ. ಬಹುಗ್ರಾಮ ಯೋಜನೆ ಇರುವಾಗ ನೀವು ರಸ್ತೆ ಪಕ್ಕದಲ್ಲಿ ಯಾಕೆ ಗೋರ್ಮೆಂಟ್ ಕೊಡ್ತೀವಿ? ಬಹುಗ್ರಾಮ ಯೋಜನೆ ಕುಡಿಯುವ ನೀರಿನ ಯೋಜನೆ ಅಂಥಳ್ಳಿಯಲ್ಲಿ ಅಲ್ಲಿ ಬಾಗಿಲ ಭದ್ರದಲ್ಲಿ ಇಷ್ಟು ಟಾಂಕ್ ಕಟ್ಟಿದ್ದಾರೆ. ಅದರ ಕೆಲಸ ಅರ್ಧಬದ್ಧ ಆಗಿದೆ. ನೀರು ಇಲ್ಲ ಅಂತೇಳಿ ನೀವು ರಸ್ತೆ ಬದಿಯಲ್ಲಿ ಬೋರ್ ಹೊಡಿತೀರಿ. ಈಗ ನಾವು ರೈತರು ನಮ್ಮದು ಬೋರ್ ನಮ್ಮ ನೀವು ರಸ್ತೆ ಬದಿಯಲ್ಲಿ ಬೋರ್ ಹಾಕಿದ್ದೀರಿ, ಅಲ್ಲಿ ಹೋಗ್ಲಿಕ್ಕೆ ಗಮನ. ಗ್ರಾಮ ಪಂಚಾಯತಿಗೆ
ಕುಡಿಯುವ ಕುಡಿಯುವ ನೀರು ನಾನು ಕೇಳುವ ಪ್ರಶ್ನೆ ಉತ್ತರ ಕೊಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ನಿಮ್ಮ ಬೋರ್ವೆಲ್ಗಿಂತ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕೇಳಿ ಫಸ್ಟ್ ಕೇಳಿ. ಗ್ರಾಮ ಪಂಚಾಯತ್ಗೆ ಕುಡಿಯುವ ನೀರು ಸರಬರಾಜು ಮಾಡುವಂತ ಒಂದು ಏನು ಅಧಿಕಾರ ಇರೋದ್ರಿಂದ ಗ್ರಾಮ ಪಂಚಾಯತ್ ಸಾರ್ವಜನಿಕ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಬೋರ್ವೆಲ್ ಕೊರಲಿಕ್ಕೆ ಅಧಿಕಾರ ಇದೆ. ರಸ್ತೆ ಬದಿಯಲ್ಲಿ ಹೌದು. ಅದಕ್ಕೆ ಯಾವುದೇ ಅಂತರ ಬೇಕಾಗಿಲ್ಲ. ಬಹುಗ್ರಾಮ ಕುಡಿಯುವ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತಂದ್ರೆ ಅಮಟಾಡಿ ಮತ್ತು ಕುರಿಯಾಳ ಸೇರಿ ದೊಡ್ಡ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಜನಸಂಖ್ಯೆಗಳ ಆಧಾರದ ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗಳನ್ನು ನೀಗಿಸೋಸ್ಕರ ಮಾಡಿದ್ದಾರೆ. ಅದಕ್ಕೆ ನೀವು ಬೋರ್ ಮಾಡುವಾಗ ನಮ್ಗೆ ಎಲ್ಲಿ ಅವಕಾಶ ಉಂಟು? ರೈತ ಎಲ್ಲಿ ಹೋಗುದು? ಕೃಷಿಕ ಎಲ್ಲಿ ಹೋಗುದು? ರೈತರಿದ್ರು ಕೂಡ ನಮಗೆ ಫಸ್ಟ್ ಈಗ ಗ್ರಾಮ ಪಂಚಾಯತಿ ಹೇಳಿ ನಾವು ಕಷ್ಟಪಟ್ಟು ಬೋರ್ ಮಾಡುವುದು. ನಮಗೆ ಸರ್ಕಾರದಿಂದ ಒಂದು ನ್ಯಾಯಪೀಠ ಸಿಗುವುದಿಲ್ಲ. 1.5 ಲಕ್ಷ 2 ಲಕ್ಷ ಉತ್ತರ ಕರ್ನಾಟಕದಲ್ಲಿ ಅಲ್ಲಿ ಎಲ್ಲ ನೀರು ಕಾಲುವೆ ನೀರು ಕೊಡ್ತಾರೆ ಸರ್ಕಾರ. ನಮಗೆ ಭಿಕ್ಷೆ ಕೊಡೋಲ್ಲ. ನಾವು ಕಷ್ಟಪಟ್ಟು ಬೋರ್ ಮಾಡುವಾಗ ನೀವು ಕೊಳವೆ ಬಾವಿ ಮಾಡಿದರೆ ನಮಗೆ ಕೊಳವೆ ಮಾಡಲಿಕ್ಕೆ ನಿಮ್ಮ ಪರ್ಮಿಷನ್ ತಗೊಳ್ಬೇಕಲ್ಲ. ಅನ್ನ ಕೊಡ್ತಾನೆ ಖಂಡಿತ. ಯಾಕಂತಂದ್ರೆ ಈಗ ನೋಡಿ, ಕೃಷಿ ಉಪಯೋಗಕ್ಕಾಗಿ ಉಪಯೋಗಿಸುವಾಗ ಅಂತರ್ಜಲ ಒಂದು ಏನು ನಿಯಂತ್ರಣ ಕಾಯ್ದೆಯಲ್ಲಿ ಖಂಡಿತ ಖಾಸಗಿ ಬೋರ್ವೆಲ್ಗಳು ಏನಾಗ್ತವೆ 500 ಮೀಟರ್ ಅಂತರದಲ್ಲಿ ಕೊರೆಯೋ ಹಾಗಿಲ್ಲ. ಒಂದು ಯಾಕಂದ್ರೆ ನಮ್ಮ ಸಾರ್ವಜನಿಕ ಕೊಳವೆ ಬಾವಿಗಳಲ್ಲಿ ನೀರು ಹಿಂಗಿ ಹೋಗ್ಬೋದು ಅನ್ನುವಂಥ ಒಂದು ಉದ್ದೇಶದಿಂದ ಆ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಹೌದು ಸರ್, ಒಂದು ನಿಮಿಷ ಇಡೀ ಸರಪಾಡಿ ಕಕ್ಕೆ ಬದವು ಅಜಲಮ್ಮಗರು ಒಮ್ಮದ ಬದವು ನಿಮ್ಮ ಸರಪಾಡಿ ಈ ಅಬ್ಬೆಟ್ಟು ಎಲ್ಲ ಏರಿಯಾದಲ್ಲಿ ಅಧಿಕಾರಿ ಮತ್ತು ಮೆಂಬರ್ಸ್ ಸೇರಿ ಒಂದು ನಿರ್ಣಯ ತಗೊಂಡು 100 ಮೀಟ್ರ್ ಗೌರ್ಮೆಂಟ್ ಬೋರಿಂದ 100 ಮೀಟ್ರ್ ಒಳಗಡೆ ಬೋರ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ. ನಮ್ಮ ಅಮಟಾಡಿ ಕುರಿಯಾಳದಲ್ಲಿ 500 ಮೀಟ್ರ್ ಯಾಕೆ? ಹಾಗಾದ್ರೆ ಈ ಮೆಂಬರ್ ಎಲ್ಲ ಯಾಕೆ ಇರುವುದು? ರೈತರನ್ನು ಕೊಲ್ಲಿಕ್ಕೆ ಇರುವುದಾ? ಉದ್ದೇಶ ಒಂದೇ. ಕಾರಣ ಏನಂತಂದ್ರೆ ಯಾವುದು ಅವರಿಗೆ ಇಷ್ಟು ಏರಿಯಾದಲ್ಲಿ, ಇಷ್ಟು ಗ್ರಾಮದಲ್ಲಿ, ಇಷ್ಟು ಪಂಚಾಯತಲ್ಲಿ ಎಲ್ರಿಗೂ ಅವರವರ ಪಂಚಾಯತಲ್ಲಿ ನಿರ್ಣಯ ತಗೊಂಡು ಅವರು 100 ಮೀಟ್ರ್ ಮೇಲೆ ಇದ್ದರೆ ಪರ್ಮಿಷನ್ ಕೊಡ್ತಾರಲ್ಲ. ಇಲ್ಲಿ ಅಮಟಾಡಿ ಕುರಿಯಾಳದಲ್ಲಿ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಅದನ್ನೊಂದು ತಿಳಿಸಲಿ ಈ ಮೆಂಬರ್ನವರು. ಖಂಡಿತ ನಾನು ಹೇಳ್ತೀನಿ. ಯಾಕಂತಂದ್ರೆ ಈಗ ನಮ್ಮ ಸಾರ್ವಜನಿಕ ಏನು ಕುಡಿಯುವ ನೀರ ಮೂಲವಾದಂಥ ಕೊಳವೆ ಬಾವಿ ಇದೆ, ಸಾರ್ವಜನಿಕ ಕೊಳವೆ ಬಾವಿ, ಅದರ 100 ಮೀಟರ್ ಅಂತರದಲ್ಲಿ ಯಾವುದಾದ್ರೂ ಪರ್ಮಿಷನ್ ಕೊಟ್ಟರೆ ಪಂಚಾಯತಲ್ಲಿ ಒಂದು ವರ್ಷದಲ್ಲಿ ಸುಮಾರು ಅದೇ ಜಾಗದಲ್ಲಿ 2-3 ಬೋರ್ವೆಲ್ ಕೊರಿಬೇಕಾಗುತ್ತೆ. ಯಾಕಂದ್ರೆ ಇಂದಿನ ಬೋರ್ವೆಲ್ಗಳ ನೀರು ಅಂತರ್ಜಲ ಕಡಿಮೆ ಆದರೆ ಮತ್ತೊಂದು ಬೋರ್ವೆಲ್ ಕೊರಿಲೇಬೇಕಲ್ಲ ನಾವು. ಕುಡಿಯುವ ನೀರು ಕೂಡ ನಾವೇ ಕೊಡ್ಬೇಕು ತಾನೆ. ಆ ಏರಿಯಾದಲ್ಲಿ ಇಷ್ಟು ಗ್ರಾಮದಲ್ಲಿ, ಇಷ್ಟು ಗ್ರಾಮ ಪಂಚಾಯತಲ್ಲಿ ಗೌರ್ಮೆಂಟ್ ಬೋರ್ ಇಲ್ವೋ? ಇದಾವೆ. ಇಲ್ಲ ಅಲ್ಲಿ ಇದ್ರೆ ಅಲ್ಲಿ ಯಾಕೆ ಮೆಂಬರ್ಸ್ ಮತ್ತು ಅಧಿಕಾರಿಯವರು ಸೇರಿಬಿಟ್ಟು ರೈತರು ಉಳಿಬೇಕು? ಹೇಳಿ, ಅವರು ಯಾಕೆ ಪರ್ಮಿಷನ್ ಕೊಡ್ತಾರೆ? ಇಲ್ಲಿ ಯಾಕೆ ನೀವು ಕೊಡುವುದಿಲ್ಲ? ಒಂದು ಎರಡನೇದು, ದೊಡ್ಡವರಿಗೆ ಅಧಿಕಾರಿಗಳಿಗೆ ನೀವು 500 ಮೀಟರ್ ಅಲ್ಲಿ NOC 500 ಮೀಟರ್ ಒಳಗಡೆ NOC ಕೊಟ್ಟಿಲ್ವಾ? ಈಗ ನೋಡಿ, ನಾನು ವಿಷಯ ಹೇಳುದು ಮೊನ್ನೆ ನಾನು ಒಂದು ವಿಷಯ ಹೇಳ್ತೀನಿ. ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದಂಗೆ 400 ಮೀಟರ್ ಮೇಲ್ಪಟ್ಟು ಇದ್ದಂಥವ್ರಿಗೆ ಷರತ್ತಿಗೆ ಒಳಪಟ್ಟು ನಾವು ಕಂಡಿದ್ವಿ. ಇದಾಗ ನಾವು ಕೊಡ್ತಾ ಇದ್ದೀವಿ, ಇಲ್ಲ ಅಂತಲ್ಲ. 400 ಮೀಟರ್ ಒಳಪಟ್ಟವರು ಮೇಲ್ಪಟ್ಟವರಿಗೆ ಇದೇ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೆಂಬರಿಗೆ 250 ಫೀಟ್ ಒಳಗಡೆ ಬೋರ್ ಮಾಡಿದವರು ಯಾರು? ಎಲ್ಲಿ? ನಿಮ್ಗಿಂತ ಮುಂಚಿನ ಅಧಿಕಾರಿ, ಮುಂಚಿನವರು ಮಾಡಿರ್ಬೋದು. ಮೆಂಬರ್ ಅವರೇ, ಅಧ್ಯಕ್ಷರು ಅವರೇ. ನಾವು ಇಲ್ಲಿಯವರೇ. ನೀವು ಘಟ್ಟದಿಂದ ಬಂದಿರ್ಬೋದು, ನಾವು ಇಲ್ಲಿಯವರೇ. ನನಗೆ ಸಾಧಾರಣ ಎಲ್ಲ ಏರಿಯಾಕ್ಕೆ ಬೋರ್ವೆಲ್ನಲ್ಲಿ 40 ವರ್ಷದಿಂದ ಕೆಲಸ ಮಾಡ್ತೇನೆ ನಾನು. ಪ್ರತಿಯೊಂದು ಏರಿಯಾದಲ್ಲಿ 100 ಮೀಟರ್ ಮೇಲೆ ಇದ್ದರೆ ಪರ್ಮಿಷನ್ ಕೊಡ್ತಾರೆ ರೈತರಿಗೆ. ಇಲ್ಲಿ ಯಾಕೆ ಕೊಡುವುದಿಲ್ಲ? ನಿಮ್ಮ ಇಷ್ಟು ಮೆಂಬರ್ ಇದ್ದಾರಲ್ಲ, ಇವಾಗ ಯಾಕೆ ಇರುವುದು? ಸರ್, ರೈತ ಏನ್ ಮಾಡ್ಬೇಕು ಸರ್? ರೈತರಿಗೆ ನೀರಾವರಿ ಫೆಸಿಲಿಟಿ ನೀವು ಮಾಡಿಕೊಡ್ತೀರಾ? ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ 250 ಇಷ್ಟು ಬಂದು ನೀವು ನಮ್ಗೆ ಭರ್ತಿ 500 ಮೀಟರ್ ಬೇಕು. ದೊಡ್ಡದಾದ ಕಲ್ತವರಿಗೆ ರಾಜಕೀಯ ಬರೆದು ಕೊಡ್ತೀರಾ ನೀವು? ನಮ್ಗೆಲ್ಲ ತೆಗೆಯುವುದಿಲ್ಲ ಬೋರ್ವೆಲ್. ನಿಮ್ಗೆ ಪ್ರಾಬ್ಲಮ್ ಉಂಟಲ್ಲ 500 ಮೀಟರ್, ನಿಮ್ಮ ಖರ್ಚಲ್ಲಿ ತೆಗೆದು ನೀವು ನಮ್ಗೆ ನೀರು ಕೊಡಿ. ಬೋರ್ವೆಲ್ ಇದಕ್ಕೆ ಕೃಷಿಗೆ ನೀರು ಕೊಡಿ. ಕೃಷಿಗೆ ಏನ್ ಮಾಡ್ಬೇಕು? ಕೃಷಿಗೆ ದೇಶದ
ಅಲ್ಲ ಕೃಷಿಕರಿಗೆ ಇಷ್ಟು 20 ಗ್ರಾಮದಲ್ಲಿ ಕೃಷಿಕರಿಗೆ ಇಷ್ಟಿಷ್ಟು ಫೆಸಿಲಿಟಿ ಉಂಟಂತ ಏನ್ ಮಾಡ್ಬೇಕು ನಾವು? ನಮ್ಗೆ ಅದನ್ನು ತಿಳಿಸಿ. ನೀರಿಲ್ಲದ್ರೆ ನಾವು ಕೃಷಿಕ ಏನ್ ಮಾಡ್ಬೇಕು? 20 ಜನರೇ ಮೆಂಬರ್ ಇದ್ದಾರಲ್ಲ ಇವರು, ಯಾತಕ್ಕೋಸ್ಕರ ಇರೋದು? ರೈತರು ಓಟ್ ಹಾಕಿ ಇವತ್ತು ಆನ್ಸರ್ ಕೊಡಿ. ನೀರಿಲ್ಲದ್ರೆ ಕೃಷಿಕ ಏನ್ ಮಾಡ್ಬೇಕು? ನೀವು ಪರಿಹಾರವಾಗಿ ವ್ಯವಸ್ಥೆ ಮಾಡಿ ಕೊಡ್ತೀರಾ? ಇಲ್ಲಾಂದ್ರೆ ಪಂಚಾಯತ್ ಬೋರ್ಡಿನ ನೋಡಲ್ಲ ಅಧಿಕಾರಿಯವರಿಗೆ ಉತ್ತರ ಕೊಡಿ. ಸರ್, ನನ್ನ ಜಾಗ 400 ಮೀಟರ್ ಹತ್ತಿರ ಉಂಟು, ಕೃಷಿ ಭೂಮಿ ಉಂಟು. ನಾನು ಏನ್ ಮಾಡ್ಬೇಕು? ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ನದಿಗಳಿಗೆ ಡ್ಯಾಮ್ ಕಟ್ತಾ ಇದೆ. ನದಿಗಳಲ್ಲಿ ನೀರು ಪೋಲಾಗ್ತಾ ಇದೆ ಡ್ಯಾಮ್ಗಳಲ್ಲಿ. ಆ ನೀರನ್ನು ತಂದು ಕುಡಿಯುವ ನೀರು ಯೋಜನೆಗೆ ಯೂಸ್ ಮಾಡಿ ಅಂತ ಒಂದು ಪ್ರಯೋಜನ ರೆಡಿ ಮಾಡಿ. ಇದು ಬಿಟ್ಟು ನೀವು ಎಷ್ಟರ ತನಕ ಬೋರ್ವೆಲ್ಗೆ ಡಿಪೆಂಡ್ ಆಗಿರ್ತೀರಾ? ಎಷ್ಟರ ತನಕ ಅಂತರ್ಜಲಕ್ಕೆ ನಾವು ಡಿಪೆಂಡ್ ಆಗಿರೋದು? ಎಲ್ಲ ನದಿಗಳಿಗೆ ಡ್ಯಾಮಿಗೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಡ್ಯಾಮ್ಗಳಲ್ಲಿ ನೀರು ಹರಿದು ಹೋಗ್ತಾ ಇದೆ. ಯಾರು ಆ ನೀರನ್ನು ಯೂಸ್ ಮಾಡ್ತಾ ಇಲ್ಲ. ಬಳೆ ಒಂದು ಅದು ತುಂಬೆಯಲ್ಲಿ ಒಂದು ಡ್ಯಾಮ್ ಇದ್ದು ನೀರು ಯೂಸ್ ಆಗ್ತಾ ಇದೆ ಕುಡಿಯುವುದಕ್ಕೆ. ಅಲ್ಲಿ ಪುಚ್ಚಮಗೌಡ ಡ್ಯಾಮ್ ಅಲ್ಲಿ ಎಷ್ಟೋ TMC ನೀರು ಹೊರಗಡೆ ಹೋಗ್ತಾ ಇದೆ. ಅದನ್ನು ಯೂಸ್ ಮಾಡುವುದಕ್ಕೆ ಒಂದು ಯೋಜನೆ ಮಾಡಿ ಸರ್ಕಾರಕ್ಕೆ ಕಳಿಸಿ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಒಂದು ಯೋಜನೆ ರೆಡಿ ಮಾಡಿ. ಅದು ಬಿಟ್ಟು ನೀವು ಮಾರ್ಗದ ಬಗ್ಗೆ ಬೋರುವುದು ಮತ್ತೆ ಕೃಷಿಕರಿಗೆ ತೊಂದರೆ ಕೊಡುವುದು ಇದು ಸರಿಯಲ್ಲ. ನಾನೊಬ್ಬ ಕೃಷಿಕನಾಗಿದ್ದು ಈ ಮಾತನ್ನು ಹೇಳ್ತಾ ಇದ್ದೇನೆ. ನದಿಗೆ ಆಗುವಂಥ ಡ್ಯಾಮಿಂದ ನೀವು ನೀರು ತಗೊಳ್ಳಿ, ಕಂಪೋಸ್ ಮಾಡಿ ಸಪ್ಲೈ ಮಾಡಿ ಜನರಿಗೆ. 24 ಗಂಟೆ ಶುದ್ಧ ಕುಡಿಯುವ ನೀರು ಕೊಡ್ಬೋದು. ಖಂಡಿತ ಅದ್ರ ಬಗ್ಗೆ ಮುಂದೆ ಕ್ರಮ ತಗೊಳ್ಳಿ. ಸರ್, ಮುಂದೆ ಬರುವಾಗ ನಾವು ಕೃಷಿಕರು ಏನ್ ಮಾಡ್ಬೇಕು? ಸೂಸೈಡ್ ಮಾಡ್ಬೇಕಾ? ನೀರಿಲ್ಲಾದ್ರೆ ಸೂಸೈಡ್ ಮಾಡ್ಬೇಕಾ ನಾವು? ನಿಮ್ಮ ಆದೇಶ ಬರುವ ತನಕ ನೀವು ಹೇಳಿ ನಮ್ಗೆ ಆನ್ಸರ್ ಕೊಡಿ. ನಾವು ಈಗ ನೀರಾವರಿಗೆ ಏನ್ ಮಾಡ್ಬೇಕು? ಕೃಷಿಗೆ ನಾವು ನಿಮ್ಮ ಆದೇಶ ಪಾಲನೆ ಮಾಡ್ತೇವೆ. 500 ಮೀಟರ್ ಹಾಕೋದಿಲ್ಲ, ಬೋರ್ವೆಲ್ ಹಾಕೋದಿಲ್ಲ. ಆದ್ರೆ ನಮ್ಗೆ ನೀರಾವರಿಗೆ ಏನ್ ಮಾಡ್ತೇವೆ? ನೀವು ಕೊಡಿ, ಆಪ್ಷನ್ ಹೇಳಿ. ಅಲ್ಲ, ನೀವೇನ್ ಕೇಳ್ತಿದ್ದೀರಿ ನೋಡಿ, ಈಗ ಕುಡಿಯುವ ನೀರು ಬಹು ಮುಖ್ಯವಾದದ್ದು. ಈಗ ನಮಗೆ ಬೇಸಿಗೆಯಲ್ಲಿ ಜನರಿಗೆ ಕೃಷಿಕ ಹೊಟ್ಟೆಗೆ ಏನು ತಿಂತೀರಾ? ದಯವಿಟ್ಟು ಕೇಳಿ ನೋಡಿ ನೋಡಿ ಪಂಚಾಯತಿಗೆ ನೋಡಿ ಮೇಡಮ್, ಒಂದು ನಿಮಿಷ ಹೇಳೋದನ್ನು ಕೇಳಿ ದಯವಿಟ್ಟು, ಆಮೇಲೆ ಮಾತಾಡಿ. ನಿಮಗೆ ಏನಾದರೂ ಸಂದೇಹಗಳಿದೆ ಅಲ್ಲ, ಒಂದು ನಿಮಿಷ ಮೇಡಮ್. ನೋಡಿ ಪಂಚಾಯತಿಗೆ ನೋಡಿ ಪಂಚಾಯತಿಗೆ ಅಧಿಕಾರ ಇರುವಂಥದ್ದೇನು? ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಾದಾಗ ಅಗತ್ಯ ತುರ್ತು ಸಂದರ್ಭದಲ್ಲಿ ಬೋರ್ವೆಲ್ನ ಕೊರೆದು, ಒಂದು ನಿಮಿಷ ಮೇಡಮ್, ಬೋರ್ವೆಲ್ನ ಕೊರೆದು ನೀರು ಕೊಡಬೇಕು, ಕುಡಿಯುವ ನೀರು ಕೊಡಬೇಕು ಅಂತ ಇರೋದು. ಕೃಷಿಗೆ ನೀರು ಕೊಡಬೇಕು ಅಂತ ಪಂಚಾಯತಿಯವರಿಗೆಲ್ಲೂ ಅಧಿಕಾರ ಇಲ್ಲ, ಆದೇಶನೂ ಇಲ್ಲ. ನಿಮಗೆ ನಿಜವಾಗ್ಲೂ ಆ ಥರ ಸಮಸ್ಯೆಗಳಾಗಿದ್ದಕ್ಕೆ ನೀವು ದಯವಿಟ್ಟು ಪಂಚಾಯತಿ PDO ಅವ್ರ ಹತ್ರ ಮಾತಾಡಿ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ. ನೀವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಅವರನ್ನು ಭೇಟಿಯಾಗಿ ಅವರಿಗೊಂದು ಮನವಿಯನ್ನು ಕೊಡಿ. ಇಲ್ಲ, ಇದು ಸರ್ಕಾರದ ಆದೇಶ. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ, ನಾನು ಹೇಳೋದು ಕೇಳಿ, ಪೂರ್ತಿ ಕೇಳಿ. ಸರ್ ಬಾಕಿ ಗ್ರಾಮ ಪಂಚಾಯತಲ್ಲಿ ಹೇಳ್ತೀನಿ ಸರ್, ಬಾಕಿ ಗ್ರಾಮ ಪಂಚಾಯತಲ್ಲಿ ಮೆಂಬರ್ ಮತ್ತು PDOನವರು ಮೀಟಿಂಗ್ ಮಾಡಿ 100 ಮೀಟರ್ ಮೇಲೆ ಬೋರ್ವೆಲ್ಗೆ ಪರ್ಮಿಷನ್ ಕೊಡ್ತಾರಲ್ಲ, ಇಲ್ಲಿ ಯಾಕೆ ಕೊಡುವುದಿಲ್ಲ ಹೇಳಿ ನಾನು ಕೇಳೋದು. ಅದೇ ಒಂದು ನಿಮಿಷ ಸರ್, ಒಂದು ನಿಮಿಷ, ನೀವು ಹೇಳಿದ್ದು ಅರ್ಥ ಆಗಿದೆ ನೋಡಿ. ಅದು ಎಷ್ಟು ಬೇಕು ನಿಮಗೆ? ಎಲ್ಲ ಪಂಚಾಯತಿಗೂ ಹೆಸರು ಹೇಳ್ತೇನೆ. ಎಲ್ಲ ಪಂಚಾಯತ್ಗೆ ನಾನು ಬೋರ್ವೆಲ್ ಪಾಯಿಂಟಿಗೆ ಹೋಗ್ತೇನೆ. ಅಲ್ಲಿ 100 ಮೀಟರ್ ಮೇಲ್ಗಡೆ ಇದೇ ಅಧಿಕಾರಿಯವರ ಇದೇ ಮೆಂಬರ್ಸ್ ಅಲ್ಲಿ ಇರುವುದು. ಅವರು 100 ಮೀಟರ್ ಮೇಲೆ ಇದ್ರೆ ಪರ್ಮಿಷನ್ ಕೊಡ್ತಾರೆ, ಇಲ್ಲಿ ಯಾಕೆ ಕೊಡುವುದಿಲ್ಲ? ಅದನ್ನು ಮಾತ್ರ ಕೇಳಿದ್ದು ನಾನು. ಗೌರ್ಮೆಂಟಿದ್ದು ಕಾನೂನು ಉಂಟು, ನಮಗೂ ಗೊತ್ತಿದೆ. ಗೌರ್ಮೆಂಟ್ ಕಾನೂನು ಅವರಿಗೂ ಇದೆ. ನೀವು ಹೇಳಿದ್ದು ಸರಿ ಇದೆ. ಯಾಕೆ ಕೊಡ್ತಾರೆ? ಅದನ್ನು ಇಲ್ಲಿ ಪಾಲಿಸಲಿ. ಹೋಗ್ಲಿಕ್ಕೆ ಹೇಳ್ತೀರಲ್ಲ, ನಾವು ಬೋರ್ವೆಲ್ಗೆ ಇವಾಗ ಪಂಚಾಯತ್ನವ್ರು ಯಾಕೆ ಬರೋದು? ಸ್ಟಾಪ್ ಮಾಡಿ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ನಾವು ನೋಡಿ, ಸರ್ಕಾರದ ಆದೇಶವನ್ನು ಅವ್ರು ಪಾಲಿಸಬೇಕು. ಅವರಿಗೆ ಇರುವ ಆದೇಶ ಮಾತ್ರ ಅವ್ರು ಪಾಲಿಸ್ತಿದ್ದಾರೆ. ನಾನು ಅದನ್ನು ಹೇಳಿದ್ದು, ನಿಮಗೆ ಅದರಲ್ಲಿ ಚೇಂಜಸ್ ಬೇಕು ಅಂತ ಅವ್ರು ಕೇಳಿದ್ದಾರೆ. ಈಗ ಅವ್ರೇನು ಹೇಳ್ತಿದ್ದಾರೆ, ಬೇರೆ ಪಂಚಾಯತಿಯಲ್ಲಿ ಕೊಡ್ತಾ ಇದ್ದಾರೆ, ನಮಗೆ ಇಲ್ಲಿ ಕೂಡ ಬೇಕು ಅಂತ ಕೇಳ್ತಿದ್ದಾರೆ. ಒಂದು ನಿಮಿಷ, ಇಲ್ಲಿ ಕೂಡ ಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ಪಂಚಾಯತ್ ಬಾಡಿ ಅವರು ತೀರ್ಮಾನ ಮಾಡುವಂಥದ್ದು. ಅವರು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದಕ್ಕೆ ಏನು ಬೇಕು ಮಾಡಲಿಕ್ಕೆ ಅವಕಾಶ ಅವರಿಗೆ ಆದರೆ ಅವ್ರು ಮಾಡ್ತಾರೆ. ಒಂದು ಇಲ್ಲ, ನಿಮಗೆ ಈ ಥರ ಸರ್ಕಾರದ ಆದೇಶದ ಬಗ್ಗೆ ಸಮಸ್ಯೆಗಳಿದ್ದಾಗ ನೀವು ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಬೇಕು. PDO ಅವರು ಅದಕ್ಕೆ ಜವಾಬ್ದಾರ ಆಗೋದಿಲ್ಲ. ಇದು ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಅವರು ಸರಿ, ನೀವು ಹೇಳಿದ ಮಾತು ಸರಿ. ಆದೇಶ ಅವರಿಗೂ ಇದೆ ಅಲ್ಲ? ಅದೇ ಸರ್, ಅವರಿಗೆ ಇದೆ ನೋಡಿ, ಅವರು ಚೇಂಜಸ್ ಮಾಡ್ಕೊಂಡಿದ್ದಾರೆ. ಇಷ್ಟು ಗ್ರಾಮ ಪಂಚಾಯತ್ ಇದೆ, ಅವರಿಗೂ ಆದೇಶ ಉಂಟು. ಅವರು ಕೊಡುವಾಗ ನಮ್ಮ ಕೂರಿಯಾಳ ಉಂಟಾಗಿ
ಯಾಕೆ ಕೊಡಬಾರದು? ಸರ್, ನಾನು ಕೇಳುದು ಅದನ್ನು. ಈ ಆದೇಶ ಅಷ್ಟು ಪಂಚಾಯತ್ನಲ್ಲಿ 10 ಅಭ್ಯರ್ಥಿ ಇದೆ. ಅಭ್ಯರ್ಥಿಯಲ್ಲಿ ಕೇಳಿ ಅಲ್ಲ, ಎಷ್ಟು ವರ್ಷದಿಂದ 10 ವರ್ಷದಿಂದ ಕೊಡ್ತಾರೆ ಅಲ್ಲಿ. ಆಗ ಇಲ್ಲಿ ಯಾಕೆ ಕೊಡುವುದಿಲ್ಲ? ಇಲ್ಲಿಯೂ ಅದನ್ನು ಕೊಡಬೇಕು ಹೇಳಿ ನಾನು ಕೇಳುವುದು. ನಮಗೆ ಅಂದರೆ ರೈತರು ಹಗ್ಗ ತಗೊಂಡು ಸಾಯುವುದಲ್ಲ, ನೀರು ಬೇಕು ನಮಗೆ ಕೆಲಸಕ್ಕೆ. ಅಲ್ಲ, ಖಂಡಿತ ಸರ್, ನೀವು ಹೇಳಿದ್ದು ಸರಿ. ಇದು ಸರ್ಕಾರದ ಆದೇಶ ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಂಥದ್ದು. ಅವರು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಹೌದು, ಅಲ್ಲ ಮಾಡಿಸ್ಬಹುದಂದ್ರೆ ನಾವು ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್. ನಾವು ಈಗ ನೋಡಿ, ನಾನು ಹೇಳಲಿಕ್ಕಾಗತ್ತಾ? ನಾನು ಡೈರೆಕ್ಟ್ ಮಾಡ್ಲಿಕ್ಕಾಗತ್ತಾ? ಅವರಿಗೆ ನೋಡಿ, ಪಂಚಾಯತ್ ಎಂಬುದು ಸ್ವಾಯತ್ತದ ಒಂದು ಸಂಸ್ಥೆ. ಅಲ್ಲಿ ಜನಪ್ರತಿನಿಧಿ, ನೀವು ಆರಿಸಿರುವಂಥ ಜನಪ್ರತಿನಿಧಿಗಳು ಇರುವಂಥದ್ದು. ಅವರು ಅದನ್ನು ತೀರ್ಮಾನ ಮಾಡಬೇಕು. ನಾನು ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ ನೀವು ಆ ಥರ ಮಾಡಿ ಅಂತ. ಅದಕ್ಕೆ ಅಲ್ಲ, ನೀವು ಹೇಳಿಲ್ಲ ಸರ್, ಇವರು ಹೇಳ್ತಿದ್ದಾರೆ ನಾವು ಹೇಳಬೇಕು ಅಂತ. ಸರಿ ನೋಡಿ, ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ, ಅವರು ಅದರ ಬಗ್ಗೆ, ಹೌದು, ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಾರೆ, ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಬಿಡುದಿಲ್ಲ, ನೀವು ಒಂದು ನಿಮಿಷ ಮಾತಾಡ್ತಾರಲ್ಲ, ಅವ್ರು ಮಾತಾಡ್ಬೇಕೀಗ. ಎಲ್ಲ ಗ್ರಾಮಸ್ಥರಿಗೆ ವಂದನೆಗಳು. ನೀವು ಹೇಳಿದ ಹಾಗೆ ಬೋರ್ವೆಲ್ ವಿಷಯದಲ್ಲಿ ತುಂಬ ಮಾತಾಡಿದ್ರಿ. ಅದರ ಬಗ್ಗೆ ನಾವು ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ನೀವು ಬೇರೆ ಪಂಚಾಯತ್ನಲ್ಲಿ ಹೇಳಿದ್ರಲ್ಲ 100 ಮೀಟರಲ್ಲಿ ಕೊಡ್ತಾರೆ ಅಂತ ಹೇಳ್ಕೊಂಡು, ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. 100 ಮೀಟರ್ ಒಳಗಡೆ ಕೊಡ್ತೀರಾ ಅಂತ ಹೇಳಿದ್ರಲ್ಲ, ಹೊರಗೆ ಅಲ್ಲ 100 ಮೀಟರ್ ಮೇಲ್ಗಡೆ ಇದ್ದರೆ ಕೊಡ್ತಾರೆ ಅಂತ ಹೇಳಿದರೆ ಆದಷ್ಟು ನಾವು ಬೇರೆ ಪಂಚಾಯತ್ನಲ್ಲಿ ಅವರು ವಿಚಾರಣೆ ಮಾಡಿ ನಮ್ಮ ಸಾಮಾನ್ಯ ಸಭೆಯಲ್ಲೂ ಚರ್ಚೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಈಗ ಆರೋಗ್ಯ ಇಲಾಖೆಯವರೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 100 ಮೀಟರ್ ನಂತರ 100 ಮೀಟರ್ ವ್ಯಾಪ್ತಿಯಿಂದ ಹೊರಗೆ ಮನೆಗಳ ರೆಸಿಡೆನ್ಷಿಯಲ್ ಏರಿಯಾ ಇರಬೇಕಂತ ಇದೆ. ಈಗ ಅವರೀಗ ನಾವು ಕೊಟ್ಟಿರೋಂಥ ಪರ್ಮಿಷನಲ್ಲಿ ಅವ್ರು 100 ಮೀಟರ್ ತನಕ ಖಂಡಿತ ಅವರು 2 ನಾವು ಅಂಕಣಗಳನ್ನು ಬಿಟ್ಟು 2 ಬಿಟ್ಟಿದ್ದಾರೆ. ಖಂಡಿತ ನಾನು ಮೊನ್ನೆ ಬಂದಿದ್ದೆ, ಮೊನ್ನೆ ಬಂದಿದ್ದೆ ನಾನು ಅಲ್ಲಿ ಹೋಗಿದ್ದೇನೆ. ನಾನು ಎಲ್ಲಿ ಏನು ಬರ್ತಾ ಇದೆ? ಹೋದ ತಿಂಗಳಲ್ಲಿ ಯಾವ ಸ್ಮೆಲ್ ಬಂದಿದೆ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ವಿಸಿಟ್ ಮಾಡಿದಾಗ ಮಾತ್ರ ಅಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಆ ಫಾರಮನ್ನು, ಗೊತ್ತಾಯ್ತಾ? ಯಾವಾಗ ಏನು ನಾನು ಮೊನ್ನೆ ರೀಸೆಂಟಾಗಿ ವಿಸಿಟ್ ಕೊಟ್ಟಿದ್ದೀನಿ. ಅಲ್ಲಿ ಯಾವುದೇ ಅಂತ ಸ್ಮೆಲ್ ಅದೇ ಇನ್ನೊಂದು ಯಾವುದೂ ಇಲ್ಲ. ಖಂಡಿತ ಖಂಡಿತ ನಾನು ಅಲ್ಲೇನಾದ್ರೂ ಇದ್ದಿತ್ತಂದ್ರೆ ನಾನು ಕ್ರಮ ತಗೋತೀನಿ. ಅದು ಸ್ಪಾಟ್ ವಿಸಿಟ್ ಮಾಡ್ತೀನಿ. ಅದೆಲ್ಲ ಕೇಳಬೇಡಿ ಇವರೇ. ನೀವು ನೋಡಿ, ನೀವು ಕೇಳೋವಂಥ ಮಾತನ್ನ ಕೇಳೋ ರೀತಿಯಲ್ಲಿ ಕೇಳಿ, ಹಾಗೆಲ್ಲ ಮಾತಾಡಬೇಡಿ ನೀವು, ಗೊತ್ತಾಯ್ತಾ? ಕೇಳೋ ರೀತಿಯಲ್ಲಿ ಕೇಳಿ. ಅದು ನೋಡಿ, ಮುಂದೆ ಏನಾದರೂ ಅಲ್ಲಿ ಸಮಸ್ಯೆಗಳಿದ್ರೆ ಖಂಡಿತ ನಾನು ಅದ್ರ ಮೇಲೆ ಆಕ್ಷನ್ ತಗೋತೀವಿ ನಾವು, ಗೊತ್ತಾಯ್ತಾ? ಸುಮ್ಮನೆ ಮಾತಾಡ್ಬೇಡಿ. ನೀವೆಲ್ಲಿ ಮಾಡಿದ್ದೀರಿ? ನಿಮ್ಮಲ್ಲಿ ಬರಲಿಕ್ಕೆ ಪುಸ್ತಕ ಉಂಟಾ? ಕೋರಿ ಜನ ಬರ್ಕೊಡಿ ಮಾರ, ಕೋರಿ ಜನ ಒಂದು ಗೆಲುವು ಹಲೋ ಸರ್, ನಾನು ಕಳೆದ ಗ್ರಾಮ ಸಭೆಯಲ್ಲಿ ಕೆಂಪುಗುಡ್ಡೆಯಿಂದ ಬಡತೆ ತಿಂಗುವವರಿಗೆ ಪೈಪ್ ಎಲ್ಲ, ನೀರು ಸಪ್ಲೈ ಪೈಪ್ ಎಲ್ಲ ಚರಂಡಿಯಲ್ಲೇ ಉಂಟು ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಕಳೆದ ನೋಡಲ್ ಅಧಿಕಾರಿ ಅವರು ಇಲ್ಲಿದ್ದರು, ನೀವೇ ಗೊತ್ತಿಲ್ಲ. ಕಳೆದ ಗ್ರಾಮ ಸಭೆಯಲ್ಲಿ ನೋಡಲ್ ಅಧಿಕಾರಿ ನೀವೇ. ಕೆಂಪುಗುಡ್ಡೆಯಿಂದ ಬಡತೆ ತಿಂಗುವಲ್ಲಿ ನೀರಿನ ಪೈಪು ಚರಂಡಿಯಲ್ಲೇ ಉಂಟು. ಚರಂಡಿಯನ್ನು ಇವರು ತೆಗೆಸ್ತೇನೆ ಹೇಳಿದ್ದಾರೆ. ಆ
ಡಂಪ್ ಆಗಿ ನನ್ನ ಕಂಪೌಂಡೇ ಜರಿದು ಬಿದ್ದಿದೆ. ಅದು ಎಲ್ಲ ವಿಷಯ ನಾವು ಅದೇ ಹೇಳಿದ್ದೇನೆ ನಾನು. ಆ ಯಾವುದನ್ನು ಇವರು ತೀರ್ಮಾನ ಮಾಡಿಲ್ಲ. ಅದಕ್ಕೆ ನನಗೆ ಇವತ್ತು ಇಷ್ಟೇ ದಿವಸದಲ್ಲಿ ಅದನ್ನು ತೆಗೆಯುತ್ತಾರೆ ಹೇಳುವುದನ್ನು ನನಗೆ ತಿಳಿಸಬೇಕಾಗಿದೆ ಅಂತ ಹೇಳಿಕೊಂಡು ಮೆಂಬರ್ಸ್ ಹೇಳಿ ಅಥವಾ ಅಧ್ಯಕ್ಷರು ಹೇಳಿ ಅಥವಾ ಅಧಿಕಾರಿಯವರು ನಿಮ್ಮ ವಾರ್ಡ್ನ ಮೆಂಬರ್ ಹೇಳಿದಾರಲ್ಲ, ಯಾರು ಆ ವಾರ್ಡ್ನ ಮೆಂಬರ್ ಇದು ಉಳಿದು ಖಾಲಿ ಆಗಿ ಮೇಲ್ಗಡೆಯಿಂದ ಮೆಟ್ಲಿಗೆ ಇಷ್ಟು ನೀರು ಬರ್ತದೆ. ಆ ನೀರು ಬರ್ತದನ್ನು ಒಂದು ಸರ್ತಿ ಇವರು ಸರಿ ಮಾಡಿದ್ದಾರೆ. ಆಚಿನ ಕೆಳಗಡೆ ನೀರು ಸರಿಯಾಗದೆ ಆ ಮಳೆ ಬಂದ ನೀರೆಲ್ಲ ನನ್ನ ಅಂಗಡಿ ಬಾಕಿಗೆ ಬಂದು ನನ್ನ ಕಂಪೌಂಡ್ ಹಾಕಿದೆ, ಅದರ ಒಳಗೆ ಬರ್ತದೆ. ಇದನ್ನು ಯಾರು ಸರಿ ಮಾಡೋದು? ಇದಕ್ಕೆ ಯಾವುದಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ಲ. ಒಂದು ಸರ್ತಿ ಮಾಡಿ ಒಂದು ಸರ್ತಿ ಮಣ್ಣು ತೆಗೆದ್ರೆ ಸಾಕು. ನೀವು ಒಂದು ಸರ್ತಿ ನೋಡೋದು ಅಧಿಕಾರಿಯವರು ಈಗ ನಾನು ಈಗಲೇ ರಿಕ್ಷನ್ ಕರ್ಕೊಂಡೋಗಿ ಈಗಲೇ ನೀವು ಹೇಳಿದಾಗೆ ನಾಳೆ ಅಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಬರ್ತೀವಿ. ಅದು ಹೇಗೆ ಮಾಡಬೇಕಂತ ನೀವು ಹೇಳಿ, ಅದರಾಗಿ ನಾವು ಮಾಡ್ಕೊಳ್ಳಿಕ್ಕೆ ಚರಂಡಿ ಕ್ಲೀನ್ ಆಗೋದು ಅಲ್ಲ, ನಾವು ಬರ್ತೀವಿ ಅಲ್ಲಿಗೆ. ನಾನು ಮತ್ತು ಅಧಿಕಾರಿಯವರು ಮತ್ತು ವಾರ್ಡ್ನ ಸದಸ್ಯರು ಬರ್ತೀವಿ. ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ಹೇಳಿ. ಸರಿ ಸರಿ, ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಸರಿ. ನಾವು ಅಂದರೆ 40 ವರ್ಷದಿಂದ ಒಂದೇ ರೋಡಲ್ಲಿ ತುಂಬ ಒಂದು 50 ಕುಟುಂಬದವರು ಒಂದೇ ರೋಡಲ್ಲಿ ಹೋಗೋದು ಸರ್. ಅದಂದರೆ ಮಡ್ ರೋಡ್. ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಟೂ ವೀಲರ್ನವರು ತುಂಬ ಮಂದಿ ಬಿದ್ದು ತುಂಬ ಮಂದಿಗೆ ಗಾಯ ಎಲ್ಲ ಆಗಿದೆ. ನಾವು ಪಂಚಾಯತ್ ಮೆಂಬರ್ಸ್ ಅವರಿಗೆ ಕೋರಿಕೆ ಕೊಟ್ಟಾಗ ಅವರು ಒಮ್ಮೆ ಪಾಸ್ ಮಾಡಲಿಕ್ಕೆ ಬಂದರು ಕಾಂಕ್ರೀಟ್ ರೋಡ್ ಮಾಡೋದಂತ. ಆದರೆ ಅವರು ಬೇರೆ ಸೈಡ್ಗೆ ಮಾಡಿಟ್ಟಿದ್ದಾರೆ. ಈಗ ಮೊನ್ನೆ ಮತ್ತೊಮ್ಮೆ ನಾವೀಗ ಏನು ಮಾಡಿದ್ರೆ ಅಂದರೆ ಹೊಸ ರೋಡ್ ಮಾಡಿಟ್ಟಿದ್ದೇವೆ. ಹೊಸ ರೋಡ್ ಮಾಡಿದ್ದೇವೆ ನಾವೇ, ನಮ್ಮ ಸೈಡ್ನ ಜನರೆಲ್ಲ ಸೇರಿ ಸುಮಾರು ಒಂದು 50,000 ಖರ್ಚು ಮಾಡಿ ರೋಡ್ ಮಾಡಿಟ್ಟಿದ್ದೇವೆ. ಅದಕ್ಕೊಂದು ಕಾಂಕ್ರೀಟ್ ಮಾಡಿ ಕೊಡ್ಬೋದಂತ, ಕೇವಲ ಒಂದು ಡೌನಿಗೆ ಅಷ್ಟೇ, ಡೌನ್ ಮಾತ್ರ, ಡೌನ್ ರೋಡ್. ಬಾಂಬಿಗ ಪದವು ಪುಲ್ಲಾಜಿ ರೋಡ್. ಎಲ್ಲರಿಗೂ ನಮಸ್ಕಾರ. ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅಲ್ಲ, ಅವರ ನಾಗರಿಕರಾಗಿ ಮಾತಾಡ್ತಾ ಇದ್ದೇನೆ. ಇದೊಂದು ಸಮಸ್ಯೆ ಬಹುಶಃ 30 ವರ್ಷ ಹಿಂದಿನಿಂದ ಉಂಟು. ಹಲವು ಬಾರಿ ಗ್ರಾಮ ಸಭೆಯಲ್ಲಿ ಆಯಿತು, ಸಂಬಂಧಪಟ್ಟ ಸದಸ್ಯರಿಗೂ ಗೊತ್ತು, ಜಿಲ್ಲಾ ಸದಸ್ಯರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, MLA ತನಕ ಗೊತ್ತು. ಭಾಳ ಒಂದು ಬೇಸರದ ವಿಷಯ ಏನೆಂದರೆ, ಒಂದು 50 ಅಲ್ಲ, ರೋಡ್ ಈಗ ಕುಟಿಲಕ್ಕೆ ಜಾಯಿನ್ ಆಗಿದೆ. ಮಾನವ ಪದವಿಯಿಂದ ಕುಟಿಲ ಕಾಂಬೋಡಿಗೆ, ಈಚೆ ಕಲ್ಪನೆಗೆ, ಈಚೆ ಸೋರ್ನಾಡಿಗೆ ಬರ್ತದೆ. ಏನೋ ನಾವು ಬಹಳ ಪ್ರಯತ್ನ ಪಟ್ಟು ಅದನ್ನು ಜೋಡಣೆ ಮಾಡಿದ್ದೇವೆ. ಆದರೆ ಆ ಜೋಡಣೆ ವಿಷಯ ಪ್ರಗತಿ ಮತ್ತೆ ನೋಡುವ. ಮೇಯ್ನ್ ನಮಗೆ ಅದೊಂದು ಹಲವು ಸಾರಿ ಹೇಳಿದ್ದೇನೆ, ನಾನೊಂದು ಅಪ್ಪು ಉಂಟು. ಅದು ಮಳೆಗಾಲದಲ್ಲಿ ಹೇಗೆ ನೀರು ಹೋಗಿ ಕೊಟ್ಟು ಅದು ನೀರು ರೋಡಲ್ಲಿ ಹೋಗಿ ಹಳ್ಳ ಬೀಳ್ತದೆ. ಟೂ ವೀಲರ್ ರಿಕ್ಷಾಗಳಿಗೆ ತುಂಬ ಕಷ್ಟ ಆಗ್ತದೆ. ಕಷ್ಟ ಎಂದರೆ ಕಷ್ಟ. ಆದರೆ ಈ ಸಲ ನಾವು ಮನಸ್ಸು ಮಾಡಿ ನಮಗೆ ಅಲ್ಲಿ ಸಂಬಂಧಪಟ್ಟ ಸ್ಥಳದವರಿಗೆ ಇದ್ರ ಬದಿಯಲ್ಲಿ ರಸ್ತೆ ಮಾಡಿ ಅಂತ, ಕಚ್ಚಾ ರಸ್ತೆ ಮಾಡಿ ಆಮೇಲೆ ಏನಾದರೂ ವ್ಯವಸ್ಥೆ ಮಾಡ್ತೇನೆ ಅಂತ ನಮ್ಮ ಸದಸ್ಯರು ಹೇಳಿದ್ದಾರೆ, ಅನಿಶ್ಚಿತ ಪಡುವವರು. ನಾವು ಈಗ ಮಾಡಿದ್ದೇವೆ. ಹೋದ ವಾರದಲ್ಲಿ 3 ದಿವಸದಲ್ಲಿ ನಾವು ಕೆಲಸ ಮುಗಿಸಿದ್ದೇವೆ. ಬ್ರೇಕರೆಲ್ಲ ಹಾಕಿ ನಾವು 44,000 ಖರ್ಚು ಮಾಡಿದ್ದೇವೆ. ಅಲ್ಲಿ 10 ಜನ ಸೇರಿ. ನಮಗೆ ಅದರಿಂದ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಕೆಲಸ ಮಾಡುವ ಒಂದು ಲೈಟ್ ಕಂಬ ಹೋಗಿದೆ. ಮೆಸ್ಕಾಮಿನವರು ಹೇಳ್ತಾರೆ ಅದು ನೀವು ಹಣ ಹಾಕಬೇಕು ಅಂತ. ಆ ಹಣ ಹಾಕಲಿಕ್ಕೂ ನಾವು ಮುಂದಾಗಿದ್ದೇವೆ. ನಾಳೆ ಆ ಕೆಲಸ ಆಗ್ತದೆ. ಆದರೆ ನಾವು ಇಷ್ಟೇ ಬೇಡಿಕೊಳ್ಳೋದು, ನೀವು ಎಷ್ಟು ಮಂದಿ ಇಲ್ಲಿ ಇದ್ದೀರಾ, ಒಳ್ಳೆ ಮನಸ್ಸಿನಿಂದ ನಮಗೆ ಗ್ರಾಮ ಪಂಚಾಯತಿಯಿಂದ ಏನಾದರೂ ಇದಕ್ಕೆ ಅನುದಾನ ನೀಡಬೇಕಾಗಿ ಎಲ್ಲರ ಪರವಾಗಿ ನಾನು ಕೋರಿಕೆಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಈ ಸಮಸ್ಯೆಗೆ ಪೂರಕವಾಗಿ ನಾನು ಮಾತಾಡ್ತಾ ಇದ್ದೇನೆ. ವಾರ್ಡ್ ಸದಸ್ಯ, ಇದು ಸಮಸ್ಯೆ, ಇದು ನಮ್ಮಿಂದ ಮತ್ತು ಪಂಚಾಯತಿಂದ ಉಳಿದದಲ್ಲ. ರೋಡು ಇದು ತಿರುಮಲ ವೆಂಕಟರಮಣ ಸ್ವಾಮಿ ದೇವರ ಪ್ರೈವೇಟ್ ಪಟ್ಟ ಜಾಗ. ಇದಕ್ಕಿಂತ 2 ಸಲ ನಾವು ಪಂಚಾಯತಿಂದ ಕಾಂಕ್ರೀಟ್ ಮಾಡಲಿಕ್ಕೆ ಹಣ ಇಟ್ಟಿದ್ದೇವೆ. ಅವರ ಪ್ರೈವೇಟ್ ಅಬ್ಜೆಕ್ಷನಿಂದ ಮಾತ್ರ ಅದನ್ನು ಬೇರೆ ಕಡೆಗೆ ವರ್ಗಾಯಿಸೋದು ಸಾಧ್ಯ. ಈಗ ಈ ಪ್ರಯೋಜನೆಯಲ್ಲಿ ನಾವು 1.25 ಲಕ್ಷ ಒಂದು ಕಾಂಕ್ರೀಟ್ಗೆ ಇಟ್ಟಿದ್ದೇವೆ. ಮತ್ತು ನೀವು ರೋಡ್ ಕಚ್ಚಾ ರೋಡ್ ಮಾಡಿದರೆ ಅದರಲ್ಲಿ ನಾನು ಕೂಡ ಸೇರಿದ್ದೀನಿ, ಒಟ್ಟಿಗೆ ನಿಮ್ಮೊಟ್ಟಿಗೆ ಸೇರಿ ಎಲ್ಲ ಮಾಡಿದ್ದು. ಅದನ್ನು ಆದಷ್ಟು ಬೇಗ, ಈಗ ಇಂಜಿನಿಯರ್ ಇದ್ದಾರೆ, ಈಗ ಮೊನ್ನೆ ಮಾಡಿದ ರೋಡ್ ಅದು ಈ ವರ್ಷ ಕಾಂಕ್ರೀಟ್ ಮಾಡ್ಬೋದೇನಂತ ನೀವು ಸಲಹೆ ಕೊಟ್ಟರೆ ಅದನ್ನೊಂದು ಕೂಡಲೇ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ.
ಇಂಜಿನಿಯರನ್ನು ಕರ್ಕೊಂಡು ಒಂದು 2 ದಿವಸದಲ್ಲಿ ಹೋಗಿ ಮಾತಾಡು. ಅದು ಫೀಲಿಂಗ್ ಅಲ್ಲ, ಈ ವರ್ಷ ಇದು ಮಾಡಿ ಕಂಟಿನ್ಯೂ ಫೀಲಿಂಗ್ ಮಾಡಿ ಸ್ವಲ್ಪ ಆಗೋದಂತ ಹೇಳಿದರೆ ನಮ್ಮಲ್ಲಿ ಉಂಟು, ಹಣ ಇಟ್ಟದುಂಟು. ಅದನ್ನು ಒಂದು ಬೇರೆ ಇಲಾಖೆಯಿಂದ ಸೇರಿಸಿ ಒಟ್ಟಿಗೆ ಮಾಡುವ ಕೆಲಸ ಮಾಡೋದು. ರೋಡು ದಯಮಾಡಿ ನಮಗೆ ಒದಗಿಸಿಕೊಡಿ. 10 ಅಲ್ಲ 70 ಮಂದಿ ಜನರಿಗೆ ಅದು ಅಗತ್ಯದ ರೋಡು. ಕಸ ಬಿಸಾಡ್ತಾರೆ. ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ನಮ್ಮ ಪಂಚಾಯತ್ಗೆ 1,14,000 ಅನುದಾನ ಬಿಡುಗಡೆಯಾಗಿದೆ. ಲಾಸ್ಟ್ ಟೈಮ್ ನಾವು ನಮ್ಮ ಮೆಂಬರ್ ಮತ್ತು PDO ಸೇರಿ ಒಂದು ಸ್ವಚ್ಛತಾ ಅಭಿಯಾನ ಮಾಡುವ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ದೆವು, ಒಂದು ನಿರ್ಣಯವನ್ನು ಕೈಗೊಂಡಿದ್ದೆವು. ಆ ನಿರ್ಣಯ ಕೈಗೊಂಡು ಆ ಮೀಟಿಂಗ್ ಮಾಡಿದ ಒಂದು ನಿರ್ಣಯವನ್ನು ನಮಗೆ ಪಾಲಿಸಲಿಕ್ಕೆ ಆಗಲಿಲ್ಲ. ಒಂದು ಮಳೆ ಬಂತು, ಅಡ್ಡಿ ಆಯಿತು. ಆದರೆ ನೀವು ಅದಕ್ಕೆ ಬೋರ್ಡ್ ಅಳವಡಿಸ್ತೇನೆ ಅಂತ ಹೇಳಿದ್ರಿ PDO ಸಾಹೇಬ್. ಇಷ್ಟ ತನಕ ಒಂದೇ ಒಂದು ಬೋರ್ಡು ಅಳವಡಿಸಲಿಲ್ಲ. ಒಂದು ವೇಳೆ ಬೋರ್ಡ್ ಒಂದು ಅಳವಡಿಸಿದರೆ ಆ ಬೋರ್ಡ್ ನೋಡಿ ಆದರೂ ಕಸ ಬಿಸಾಡುವವರು ಸ್ವಲ್ಪ ಯೋಚಿಸ್ತಾರೆ ಅಂತ ನಮ್ಮ ಅನಿಸಿಕೆ. ವ್ಯವಸ್ಥೆ ಇಲ್ಲದ್ರೆ ಆ ಕಸವನ್ನು ತಿನ್ನುವುದಾ? ನಾವು ನೀವು ಹೇಳ್ತೀವಿ ಕಸ ಬಿಸಾಡಿದ್ರೆ ಇಲ್ಲ ಬೋರ್ಡ್ ಅಳವಡಿಸಿದ್ದಾರೆ. ಇವರು ನಮಗೆ ಆ ಫೆಸಿಲಿಟಿ ಮಾಡಿ ಕೊಟ್ಟಿದ್ದಾರೆ. ಕಸ ಎಲ್ಲಿ ಹಾಕಬೇಕು ಅಂತ ಹೇಳಿದಾರ. ನಾವು ಹೇಳಿ ಆ ಕಸವನ್ನು ನಾವು ಏನ್ ಮಾಡೋದು? ಅಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು, ಬೋರ್ಡ್ ಹಾಕ್ಬೋದು. ಅದು ಕಸವನ್ನು ಏನ್ ಮಾಡೋದು? ಮೇಡಮ್, ನೀವು ಹೇಳಿದಾಗ ಕಸ ಇಲ್ಲ ಬೇಕಂತ ಹೇಳಿದ್ರಿ. ಹಸಿ ಕಸವನ್ನು ತಮ್ಮ ಮನೆಗಳಲ್ಲಿ ಹಾಕಬಹುದು. ನಮಗೆ ಮರಗಳೇ ಇಲ್ಲ, ನಾವು ಫ್ಲಾಟ್ ಅಲ್ಲಿ ನಿಲ್ಲೋದು, ಅಲ್ಲಿ ಮರವೇ ಇಲ್ಲ. ನಾವು ಏನ್ ಮಾಡೋದು? ನಮಗೆ ಟ್ಯಾಕ್ಸ್ ವರ್ಷಕ್ಕೆ 5 ವರ್ಷ ಟ್ಯಾಕ್ಸ್ ಕಟ್ತೇವೆ ನಾವು. ಇಲ್ಲಿಗೆ ಫ್ಲಾಟ್ ಇದ್ದವರು ಕೂಡ ಫ್ಲಾಟ್ ಅಲ್ಲಿ ಹೋಗ್ತಾರೆ, ಇವರು ಕೂಡ ಕಸವನ್ನು ವಿಲೇವಾರಿ ಮಾಡ್ತಾರೆ. ಯಾಕಂದ್ರೆ ಒಂದು ಅದರ ಬಾಕ್ಸ್ ಸಿಗುತ್ತೆ. ಆ ಕಸವನ್ನು ಅಲ್ಲಿ ಬಾಕ್ಸ್ ಅಂತಲ್ಲ, ಅದು ಫೈಬರ್ ಬಾಕ್ಸ್. ಫೈಬರ್ ಬಾಕ್ಸ್ ಅಲ್ಲಿ 2 ಬಾಕ್ಸ್ ಇದೆ. ಆ ಬಾಕ್ಸ್ ಅಲ್ಲಿ ಹಸಿ ಕಸವನ್ನು ಹಾಕಿದ್ರೆ ಅದಕ್ಕೆ ಸ್ವಲ್ಪ ಸ್ಮೆಲ್ ಬರೋದಿಲ್ಲ. ಅದು ನೀರನ್ನ ಹೋಗಿ ವಾರಕ್ಕೆ ಒಂದ್ಸಲ ನೀರು ತೆಗೆದ್ರೆ ಆಯ್ತು. ಮನೆ ಒಳಗಡೆ ಇಡ್ಬೋದು, ಮನೆ ಒಳಗಡೆ ಇಡ್ಬೋದು. ಏನಾಗುದಿಲ್ಲ. ಅದು ಡ್ರೈ ಆದ್ಮೇಲೆ ಯಾರಿಗಾದ್ರೂ ಕೃಷಿ ಇದ್ದವರಿಗೆ ಕೊಡ್ಬೋದು. ಡ್ರೈ ಆಗುತ್ತೆ ಮೇಡಮ್, ನೀವು ಹೇಳಿ ಅದು ಆಗುವವರೆಗೆ ನಮ್ಮ ಆದ್ರೆ ಇಷ್ಟುವರೆಗೆ ಟ್ಯಾಕ್ಸ್ ತೆಗೆದಿಲ್ಲ. ಹೌದು ಮೇಡಮ್, ನೀವು ಹೇಳಿ ಅರ್ಥ ಆಗುತ್ತೆ. ನಮಗೆ ಒಂದು ಪರಿಹಾರ ಬೇಕು. ನಾವು ಕಟ್ತೇವೆ, ಅದು ನಮಗೆ ನಿಮ್ಮಿಂದ ಯಾಕೆ ಫೆಸಿಲಿಟಿ ಸಿಗುದಿಲ್ಲ? ಅದು ಅದರ ಪ್ರಗತಿಯಲ್ಲಿ ಇದ್ದೀವಲ್ಲ. ಕಸದ ನಾವೇ ಮಾಡಬೇಕು, ನೀರಿನ ನಾವೇ ಮಾಡಬೇಕು. ನಾವು ಟ್ಯಾಕ್ಸ್ ಯಾಕೆ ಕಟ್ಟೋದು ಹೇಳಿ? ನೀವು ಕಸದ ಟ್ಯಾಕ್ಸ್ ನಾವು ಇಷ್ಟೊಂದು ಕೇಳಿಲ್ಲ. ಇಲ್ವಾ? ನಾನು ಪಾವತಿ ತರಬೇಕು. ಅದರಲ್ಲಿ ಇದುವರೆಗೂ ನಾವು ಸ್ವಚ್ಛತೆ ಬಗ್ಗೆ ಯಾವುದೇ ಕ್ರಿಯೆಯನ್ನು ನಾವು ವಿಧಿಸ್ತಾ ಇಲ್ಲ. ಬೀದಿ ದೀಪಗಳಿಗೆ ಸಂಬಂಧಪಟ್ಟಂತೆ ಬೀದಿ ದೀಪಗಳ ನಿರ್ವಹಣೆ ಅಂತ ನಾವು ಒಂದು ಟ್ಯಾಕ್ಸ್ ಅನ್ನು ಮಾಡ್ತೀವಿ. ಒಂದು ವಿಷಯ, ನಿಮ್ಮ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೇನೆ. ಏನಂತಂದ್ರೆ, ಈಗ ನಿಮ್ಮ ಹಸಿ ಕಸ ಅಂತ ಏನಿರ್ತದೆ, ಅಡುಗೆ ಮನೆ ತ್ಯಾಜ್ಯಗಳು, ಈ ತ್ಯಾಜ್ಯವನ್ನು ನೀವು ಹೌದು ಜಸ್ಟ್ ನಮಗೆಲ್ಲರಿಗೂ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಹೇಳುದು ನಿಮಗೆ ಏನಂತ ಹೇಳಿದ್ರೆ, ತ್ಯಾಜ್ಯ ವಿಲೇವಾರಿ ಮತ್ತು ನೀರಿನ ಹೊರ ಅರಿವು ಇದನ್ನೆಲ್ಲ ಫ್ಲಾಟ್ ಓನರ್ ಯಾರಿದ್ದಾರೆ ನೋಡಿ ಅವರ ವ್ಯವಸ್ಥೆ ಮಾಡಬೇಕು. ಆ ಒಂದು ಪಾಯಿಂಟ್ ಹೇಳಿಕೊಂಡು ಇಷ್ಟು ಎಳೆಯೋದಕ್ಕೆ ಯಾಕೆ ಬಿಡ್ತೀರಾ? ನಮಗೆ ಇದಾಗ್ತದೆ, ಏನೋ ಕಿರುಕುಳ ಆಗ್ತಾ ಇದೆ. ಪ್ಲೀಸ್ ಅಲ್ಲ, ಅವರು ಎಲ್ಲಿದ್ದಾರೆ? ಫ್ಲಾಟ್ನಲ್ಲಿದ್ದಾರೆ. ಫ್ಲಾಟಿಗೆ ಏನು ಹೇಳ್ತೇವೆ ನಾವು, ತ್ಯಾಜ್ಯ ನಿರ್ವಹಣೆ ಮತ್ತು ಅವರ ನೀರಿನ ಇದು ಉಂಟಲ್ವ, ಅದಕ್ಕೆಲ್ಲ ವ್ಯವಸ್ಥೆ ಓನರ್ ಮಾಡಬೇಕು. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ಏನಂತಂದರೆ, ಈಗ ಮೊದಲನೇದಾಗಿ ಮನೆಗಳಲ್ಲಿ ಏನಿರ್ತದೆ, ಅವರ ಆವರಣದಲ್ಲಿ ಗಿಡಗಳು ಇದ್ದರೆ ಆ ಗಿಡಗಳಿಗೆ ಅವರು ತಮ್ಮ ಬಚ್ಚಲ ಮನೆ ಅಂತ ಕಿಚನ್ ವೇಸ್ಟ್ ಅಂತ ಏನಿರುತ್ತೆ ಅದನ್ನು ಅವರು ಡಿಸ್ಪೋಸ್ ಮಾಡಿಬಿಟ್ಟು ಅಲ್ಲಿ ಅವರು ಅದನ್ನು ಗೊಬ್ಬರವನ್ನಾಗಿ ಮಾಡಿಕೊಳ್ಬೋದು. ಎರಡನೇದಾಗಿ ಕಾಂಪೋಸ್ಟ್ ಬಾಕ್ಸ್ಗಳು ಸಿಗ್ತವೆ. ನನ್ನ ಮನೆಯಲ್ಲೂ ಕೂಡ ಅದನ್ನೇ ನಾನು ಉಪಯೋಗಿಸ್ತಾ ಇರೋದು. ಕಾಂಪೋಸ್ಟ್ ಬಾಕ್ಸ್ಗಳಲ್ಲಿ 2 ಬಾಕ್ಸ್ ಇದ್ದರೆ ಏನಾಗ್ತದೆ, ಆ ಒಂದು ಬಾಕ್ಸು ಆ ಒಂದು ಅಡುಗೆ ಮನೆಯ ಎಲ್ಲ ತ್ಯಾಜ್ಯವನ್ನು ಏನು ಮಾಡ್ಬೋದು, ಹಣ್ಣಾಗಿರ್ಬೋದು, ಹೆಚ್ಚಿದ ತರಕಾರಿಗಳಾಗಿರ್ಬೋದು, ಅಥವಾ ವೇಸ್ಟ್ ಆಗಿರುವಂಥ ಊಟದ ಮಿಕ್ಕಿ ಉಳಿದಂಥ ಯಾವುದೇ ಊಟದ ಇದಿರ್ಬೋದು, ಅದನ್ನೆಲ್ಲ ನೀವು ಆ ಬಾಕ್ಸಲ್ಲಿ ಹಾಕಿದರೆ ಏನಾಗ್ತದೆ, ಅದರಲ್ಲಿ ಒಂದು ಸ್ಲರಿ ಬರುತ್ತೆ. ಅದೆಲ್ಲ ಕಾಂಪೋಸ್ಟ್ ಆಗ್ತಾ ಏನಾಗುತ್ತೆ, ಅದರಲ್ಲಿ ನೀರು ಲಿಕ್ವಿಡ್ ಬರುತ್ತೆ. ಲಿಕ್ವಿಡನ್ನೆಲ್ಲ ಖಾಲಿ ಮಾಡುತ್ತಾ ಹೋದಂಗೆಲ್ಲ ಏನಾಗ್ತದೆ, ಆ ಲಿಕ್ವಿಡನ್ನು ನಾವು ಬಚ್ಚಲ ಮನೆಯಲ್ಲಿ ಅದನ್ನು ಇದು ಮಾಡ್ಬೋದು, ಬಚ್ಚಲ ಮನೆಯಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ಬೋದು. ಮತ್ತು ಇನ್ನು ಉಳಿದ ಗಟ್ಟಿಯಾದಂಥ ಏನು ಗೊಬ್ಬರ ಇರ್ತದೆ ಅದು ಕ್ರಮೇಣ ಏನಾಗ್ತದೆ, ಅದು ಕಾಂಪೋಸ್ಟ್ ಆಗ್ತಾ ಒಂದು ಕಪ್ಪು ಗೊಬ್ಬರ ಆಗ್ತದೆ. ಆ
ಅದು ಒಳ್ಳೆಯ ಗೊಬ್ಬರನೇ ಅದು. ಅದನ್ನು ಮತ್ತೆ ನಾವು ಗಿಡಗಳಿಗೆ ಉಪಯೋಗಿಸ್ಬೋದು. ಯಾರಿಗಾದರೂ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಎಲ್ಲಾದರೂ ಕೂಡ ಗಿಡಗಳಿಗೆ ಉಪಯೋಗಿಸ್ಬೋದು. ಅದನ್ನು ರಸ್ತೆ ಬದಿಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು, ತೊಂದರೆ ಇಲ್ಲ, ಅದು ಗೊಬ್ಬರ ಆಗ್ತದೆ. ಈ ರೀತಿಯಲ್ಲಿ ಹಸಿ ಕಸವನ್ನು ಈ ರೀತಿಯಲ್ಲಿ ನಾವು ಡಿಸ್ಪೋಸ್ ಮಾಡ್ಬೋದು. ಮತ್ತು ಈ ದೊಡ್ಡ ದೊಡ್ಡ ಬಹುಮಹಡಿ ಕಟ್ಟಡಗಳೇನಿದ್ದಾವೆ, ಕಟ್ಟಡಗಳಲ್ಲಿ ಅವರಿಗೂ ಕೂಡ ಇದೇ ರೀತಿಯಲ್ಲಿ ಒಂದು ಕಾಂಪೋಸ್ಟ್ ಗುಂಡಿಯನ್ನು ಮಾಡಿಕೊಂಡು ಅಲ್ಲಿ ಹಸಿ ಕಸವನ್ನು ಅದರಲ್ಲೇ ಕೂಡ ಹಾಕಿಕೊಂಡು ಅವರು ಅಲ್ಲಿ ಒಂದು ಗೊಬ್ಬರದ ಗುಂಡಿಯಲ್ಲಿ ಹಾಕಿದರೆ ಅಲ್ಲೇ ಅದು ಡಿಸ್ಪೋಸ್ ಆಗಿ ಹೋಗ್ತದೆ, ಗೊಬ್ಬರ ಆಗಿ ಹೋಗ್ತದೆ. ಆ ಗೊಬ್ಬರವನ್ನು ಮತ್ತೆ ಅದನ್ನು ತೆಗೆದ್ರೆ ಅದನ್ನು ಮತ್ತೆ ಮರುಬಳಕೆ ಮಾಡ್ಕೋಬೋದು. ತೋಟಗಳಿಗೆ ಎಲ್ಲ ಕಡೆ ಬೇಕಿದ್ರೂ ಉಪಯೋಗಿಸ್ಬೋದು. ಅದೊಂದು. ಮತ್ತು ಇನ್ನೊಂದೇನಂತಂದರೆ ಬಹುಮಹಡಿ ಕಟ್ಟಡದವರು ಹೆಚ್ಚಿನ ಅಂಶ ಎಲ್ಲರೂ ಒಂದು ನಿಯಮ ಇದೆ, ಸರ್ಕಾರದ ನಿಯಮನೇ ಇದೆ, STP ಮಾಡ್ಕೋಬೇಕಾಗುತ್ತೆ. STP ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ. ಬಚ್ಚಲು ಮನೆಯ ನೀರನ್ನು ಒಂದು ಇಂಗಿಸಬೇಕು. ದೊಡ್ಡ ಒಂದು ಇಂಗು ಗುಂಡಿ ಅಥವಾ ಬಚ್ಚಲು ಗುಂಡಿಯನ್ನು ಮಾಡಿ ನೀರನ್ನು ಇಂಗಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಾಂತಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಅಳವಡಿಸಿಕೊಂಡು ಬಹುಮಹಡಿ ಕಟ್ಟಡದವರು ಆ ಒಂದು ಏನು ನೀರನ್ನು ಅಲ್ಲಿ ಬಿಡಬೇಕು. ಅದನ್ನು ಬಿಟ್ಕೊಂಡು ಅದನ್ನು ಮತ್ತೆ ಶುದ್ಧೀಕರಿಸಿ ಅದನ್ನು ಮರುಬಳಕೆ ಮಾಡಿಕೊಳ್ಳಬಹುದು. ಕುಡಿಯುವುದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದಾದ್ರೂ ಬಟ್ಟೆ ಒಗೆಯೋದಕ್ಕೆ ಅಥವಾ ಟಾಯ್ಲೆಟ್ಗೆ ಅಥವಾ ಬೇರೆ ಗಿಡಗಳಿಗೆ, ಉದ್ಯಾನವನಕ್ಕೆ ಎಲ್ಲದಕ್ಕೂ ಕೂಡ ಮರು ಉಪಯೋಗವನ್ನು ಮಾಡಿಕೊಳ್ಳಬಹುದು. ಇಂಥ ವ್ಯವಸ್ಥೆ ಕೂಡ ಇದೆ ಖಂಡಿತ. ಏನಂತಂದರೆ ಅದು ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಇಂಗು ಗುಂಡಿಯನ್ನಾದರೂ ಮಾಡ್ಕೋಬೇಕು. ದೊಡ್ಡ ಇಂಗು ಗುಂಡಿಯನ್ನು ಮಾಡಿ ಅವರು ಬಚ್ಚಲ ಗುಂಡಿ ಥರ ಟೈಪ್ ಮಾಡ್ಕೊಂಡು ಅದನ್ನು ಭೂಮಿಯಲ್ಲೇ ನೀರನ್ನು ಇಂಗಿಸುವಂಥ ವ್ಯವಸ್ಥೆಗಳನ್ನು ಎಲ್ಲರೂ ಕೂಡ ಮಾಡಬೇಕಾಗುತ್ತೆ. ಇದರ ಬಗ್ಗೆ ಖಂಡಿತ ಇನ್ನು ಮುಂದೆ ನಾವು ಸೂಕ್ತ ಕ್ರಮ ತಗೊಳ್ತೀವಿ. ಯಾಕಂದರೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ನಾವು ODF ಪ್ಲಸ್ನಲ್ಲಿ ಈಗ ಬಂದಿದೆ, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಆ ಒಂದು ಯೋಜನೆ ಜಾರಿಯಾಗಿದೆ. ಇದರಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಪ್ರತಿ ಮನೆಗಳಲ್ಲಿ ಏನು ತೋಟಗಳಿರ್ತವೆ, ದೂರ ಮನೆಗಳಿರ್ತವೆ, ಆ ಮನೆಗಳಲ್ಲಿ ತೋಟಗಳಿಗೆ ತಮ್ಮ ಬಚ್ಚಲು ನೀರನ್ನು ಬಿಡುವಂಥದ್ದು, ಬಚ್ಚಲು ಅಥವಾ ಸ್ನಾನಗೃಹದ ನೀರನ್ನು ಬಿಡುವಂಥದ್ದು. ಎರಡನೆಯದು, ಹತ್ತಿರದ ಮನೆಗಳಲ್ಲಿ ತೋಟಗಳಿರೋದಿಲ್ಲ. ಯಾಕಂದರೆ 5 ಸೆಂಟ್ಸ್ ಕಾಲೋನಿಗಳಿರುತ್ತೆ ಕೆಲವು ಕಡೆ. 5 ಸೆಂಟ್ಸ್ ಕಾಲೋನಿಗಳಲ್ಲಿ ಅವರಿಗೆ ತೋಟಗಳಿರೋದಿಲ್ಲ, ಯಾವುದೂ ಇರೋದಿಲ್ಲ. ಜಾಗ ಇದ್ದರೆ ಅವರು ಬಚ್ಚಲ ಗುಂಡಿಯನ್ನು ಮಾಡಿ ಅಲ್ಲೇ ಅವರ ಏನು ಕಿಚನ್ ಇದು ನೀರನ್ನು ಮತ್ತು ಸ್ನಾನಗೃಹದ ನೀರನ್ನು ಅಲ್ಲೇ ಅವರು ಬಚ್ಚಲ ಗುಂಡಿಗಳಲ್ಲಿ ಬಿಟ್ಟು ನೀರನ್ನು ಇಂಗಿಸಬೇಕು. ಎರಡನೇ ಆಪ್ಷನು. ಇದು ಎರಡೂ ಕೂಡ ಇಲ್ಲದೆ ಇರುವಂಥವರು ಈಗ ಇನ್ನೊಂದು ಇದು ಬರ್ತದೆ. ಏನಂತಂದರೆ ಗುಂಪಾಗಿರುವಂಥ ಮನೆಗಳ ಜನವಸತಿ ಪ್ರದೇಶಗಳಲ್ಲಿ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಈಗ ಸರ್ಕಾರದ ವತಿಯಿಂದನೇ ಒಂದು ಸಾರ್ವಜನಿಕ ದ್ರವ ನಿರ್ವಹಣೆಯ ಒಂದು ಗುಂಡಿಗಳನ್ನು ಮಾಡಿಬಿಟ್ಟು ಅಲ್ಲಿ ಎಲ್ಲ ಮನೆಗಳಿಂದ ಪೈಪ್ಲೈನ್ನಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿ ಇಂಗಿಸುವಂಥ ಒಂದು ವ್ಯವಸ್ಥೆ ಕೂಡ ಇನ್ನು ಜಾರಿಗೆ ಬರ್ತದೆ. ಕಿವಿಗೆ ಹೋಗುವುದಿಲ್ಲ, ಅರ್ಥನೂ ಆಗುವುದಿಲ್ಲ. ಅದು ತ್ಯಾಜ್ಯ ಘಟಕವನ್ನು ಆದಷ್ಟು ಬೇಗ ನಿಮ್ಮ ಸರ್ವ ಪ್ರಯತ್ನ ನೀವು ಬೋರ್ಡ್ ಹಾಕ್ತೇನೆ ಅಂತ ಹೇಳಿದ್ದೀರಿ, ಅದೊಂದು ಹಾಕಿಸಿ. ನೀವು ನಮ್ಮ ಜನರಿಗೆ ದಿನಾಲು ನೀವು 2 ಗಂಟೆ ಇದು ಭಾಷಣ ಕೊಟ್ಟರು ಏನು ಪ್ರಯೋಜನ ಇಲ್ಲ. ಖಂಡಿತ ಇಲ್ಲ, ಬೋರ್ಡ್ ಹಾಕ್ಸ್ತೀನಿ. ಅದನ್ನು ನೀವು ನೋಡ್ಬೇಕಾದ್ರೆ ರೋಡ್ ಸೈಡಲ್ಲಿ ನೋಡಬೇಕು. ಒಂದು ಈ ಗ್ರಾಮ ಸಭೆಯಲ್ಲಿ ನಾವು ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ, ಇನ್ನು ಎಲ್ಲ ವಾರ್ಡ್ ಮೆಂಬರ್ಗಳು ಕೂಡ ಅವರ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಹೆಚ್ಚು ಕಸ ಬೀಳ್ತದೆ ಅಲ್ಲಿ ಒಬ್ಬರು ಯಾರಾದರೂ ವಾಚ್ ಮಾಡೋದಕ್ಕೆ ಒಂದಷ್ಟು ಜನನ ನಿಯೋಜಿಸ್ಬೇಕಂತ ನಾನು ಸದಸ್ಯರಲ್ಲಿ ನಾನು ಕೋರ್ಕೊಳ್ತೀನಿ. ಯಾಕೆ ಅಂತಂದರೆ, ಒಂದೆರಡು ಯಾರಾದರೂ ಸಿಕ್ಕಿಬಿದ್ದರೆ ಅವರಿಗೆ ದಂಡ ಹಾಕಿದಾಗ ಮತ್ತೆ ಅವರಿಗೆ ಯಾರು ಹಿಡಿದು ಕೊಡ್ತಾರೆ ಅವರಿಗೆ ಬಹುಮಾನವನ್ನು ನೀಡುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಬರಬೇಕು. ಹಲೋ, ಹೇಳಿ. ಸ್ವಲ್ಪ ಕೇಳಿ. ಗ್ರಾಮ ಸಭೆ ಅಂದರೆ ನಾವೆಲ್ಲ ಪ್ರಿಪೇರ್ ಆಗಿ ಬರ್ತಾ ಇರೋದು ಏನಂದರೆ ಇವತ್ತು ಗಲಾಟೆನೇ ಮಾಡಬೇಕಂತ. ಹಾಗಾದರೆ ಅಂಥದ್ದೇನಿಲ್ಲ, ಕೆಲವು ಕುಂದುಕೊರತೆಗಳಲ್ಲಿ ಇರ್ತವೆ. ಆದರೆ ನಮ್ಮ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ಗಳು ಜಾಸ್ತಿಯಾಗಿ ನಮ್ಮ VAಗಳಿದ್ದಾರೆ, ನಮ್ಮ ಪಂಚಾಯತ್ ಆಫೀಸಲ್ಲಿ ಸ್ಟಾಫ್ಗಳಿದ್ದಾರೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನವರಿದ್ದಾರೆ, ನಮ್ಮ ಅಜಿತ್ನವರು, ಮತ್ತು ಅರಣ್ಯ ಇಲಾಖೆ, ಶಿಶು ಕಲ್ಯಾಣ ಇಲಾಖೆ, ಹಾಗೆ ಎಲ್ಲ ಇಲಾಖೆಗಳು ಒಳ್ಳೆಯದಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಮ್ಮೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಸ್ವಲ್ಪ ಕುಂದುಕೊರತೆ ಇರುತ್ತೆ. ಅದು ಎಲ್ಲ ಕಡೆಯಲ್ಲಿ ಇರುತ್ತೆ. ಅವರು ಅಂಥದ್ದೆಲ್ಲ ಒಳ್ಳೆ ಕೆಲಸ ಮಾಡುವಾಗ ಅವರಿಗೆ ನಾವು ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ. ಅದರಿಂದ ಎಲ್ಲ ಡಿಪಾರ್ಟ್ಮೆಂಟಿನವರಿಗೂ ನಾನು ನನ್ನ ಪರವಾಗಿ ಅವರ ಸಹಕಾರಕ್ಕಾಗಿ KEB ಅವರೆಲ್ಲರೂ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ದೇವರು ಒಳ್ಳೇದು ಮಾಡಿ ಹೇಳ್ತೇನೆ, ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. PWD ಅವರು ಯಾರಾದರೂ ಇದ್ದಾರಾ? PWD ಇಲ್ವಾ?
ಅದೊಂದು ಕಲ್ಲಿದ್ದೊಂದು ನಾನು ಎಷ್ಟೋ ದಿವಸದಿಂದ ಹೇಳ್ತಾ ಇದ್ದೇನೆ, ನಾಳೆ ಬೆಳಿಗ್ಗೆ ಯಾವುದಾದ್ರೂ ಅನಾಹುತ ಆದರೆ ಅದಕ್ಕೆ ಯಾರು ಹೊಣೆ? ಮೊದಲೊಂದು 2 ಇಂಚು ಬಿಟ್ಟಿತ್ತದು, ಈಗ ಅದು 2 ಫೀಟ್ ಬಿಟ್ಟು ಹೊರಗಡೆ ಬಂದಿದೆ. ಅಲ್ಲ, ಅವರಿಗೆ ಹೇಳಿದ್ದೀವಿ, ಅವರು ಬೇರೆನೇ ಹೇಳ್ತಾರೆ ಏನಾಗುದಿಲ್ಲ ಅಂತ. ಅವರ ಜೀವನದಲ್ಲಿ ನಾವೇನು ಹಾಗಾದ್ರೆ ಅವರ ಅಲ್ಲಲ್ಲ, ಒಂದು ಭರವಸೆ ತಗೊಳ್ಳಿ, ನಮ್ಮ ಪ್ರಯತ್ನ ಮಾಡಿ ನಾವೇ ಜವಾಬ್ದಾರಿ ಅಂತ ಅವರ ಹತ್ರ ಭರವಸೆ ತಗೊಳ್ಳಿ. ಏನಾದರೂ ಆಕ್ಸಿಡೆಂಟ್ ಆದರೆ ನಾಳೆ ಬೆಳಿಗ್ಗೆ ನಾವು ಸುಮ್ಮನೆ ಇದು ಮಾಡೋದಲ್ಲ ಅದ್ರ ಬಗ್ಗೆ. ಆಯ್ತಾಯ್ತು. ಅದು ಮೊದಲೇ ಅವರು ಮೆಸ್ಕಾಂ ಅವರು ಕಂಬ ಶಿಫ್ಟ್ ಮಾಡಿದ್ದಾರೆ, ಅದರಿಂದಾಗಿ ಮಿಸ್ಟೇಕ್ ಆಗಿ. ಹಲೋ ಸರ್, ನಮ್ಮದು ಲೊರೆಟೊ ಪದವಲ್ಲಿ ಮನೆ, ತುಂಡು ಪದವಿ ಮೇನ್ ರೋಡಿಂದ ಮೇಲೆ ಹೋಗುವಾಗ ನಮ್ಮ ರಸ್ತೆ ಎಲ್ಲ ಹಾಳಾಗಿದೆ ಸರ್. ಸುಮಾರು ಒಂದು 4-5 ವರ್ಷದಿಂದ ಎಷ್ಟೋ ಟೂ ವೀಲರ್ಗಳು ಎಲ್ಲ ಬಿದ್ದು ತುಂಬ ಮಂದಿಗೆ ತಾಗಿದೆ. ಆದರೆ ಎಷ್ಟೋವರೆಗೆ ಯಾರೂ ಅದನ್ನು ಸರಿ ಮಾಡಲಿಲ್ಲ, ಹಾಗೇನೇ ಇದೆ. ನಮ್ಮದು ಮಲೇಶ್ವರ ಹತ್ರ ಇನ್ನೊಂದು ರೋಡ್ ಹೋಗ್ತದೆ, ಅವರದ್ದು ಮೊನ್ನೆ ಕಾಂಕ್ರೀಟ್ ಇಟ್ಟಿದ್ದಾರೆ. ಮತ್ತು ನಮ್ಮ ರೋಡ್ ಎಲ್ಲ ಹಾಳಾಗಿದೆ, ಯಾರು ಮುಟ್ಲೇ ಇಲ್ಲ ಇಷ್ಟವರೆಗೆ. ಆ ವಿಷಯ ಏನೂ ಇಲ್ಲ. ಎಂತ ಹೇಳ್ತೀರಾ ಸರ್ ಈ ವಿಷಯದಲ್ಲಿ? ಎಲ್ಲರೂ ಇಲ್ಲಿ ಬೀಳ್ತಾ ಇದ್ದಾರೆ, ಕಾರು ಕೊಳ್ಳೋದಕ್ಕೆ ಸಹ ಕಷ್ಟ ಆಗಿದೆ. ಟೂ ವೀಲರ್ ಹೋಗೋದು ಎಷ್ಟೋ ಮಂದಿ ಬಿದ್ದು ಎಲ್ಲ ಕೊಟ್ಟಾಗಿದೆ. ಕೆಲಸ ಮೇಲೆ ಇಲ್ಲಿ ಸಭೆಯಲ್ಲಿ ಹೇಳಿ ಎಲ್ಲ ನನಗೆ ಆ ಪಾಯಿಂಟಿಗೆ ಪ್ರತಿಯಾಗಿ ನನಗೆ ಮಾತಾಡೋದಕ್ಕಿದೆ. ಅಲ್ಲಿ ಒಂದು ಗಣಿಗಾರಿಕೆ ನಡೆಯುತ್ತಾ ಇದೆ. ಸಾಧಾರಣ ಪೇಪರ್ಸ್ ನನ್ನಲ್ಲಿದೆ. ಒಂದು ಟೆಲಿಫೋನಲ್ಲಿ ನೋಡಲ್ ಆಫೀಸರ್ ಅವರು ಹೇಳಿದಂಥ ಪಾಯಿಂಟಿಗೆ ನನ್ನಲ್ಲಿ ಒಂದು ಸಮಸ್ಯೆ ಏನಂತ ಅವರಿಗೆ ಹೇಳೋದಕ್ಕೆ ಆಗುತ್ತದೆ ಏನು ಗೊತ್ತಿಲ್ಲ. ಅಲ್ಲಿ ಒಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಮೇಲಿದ್ದ ಎಲ್ಲ ನಮ್ಮ ಮೆಂಬರ್ಸ್, ಜನಪ್ರತಿನಿಧಿಗಳು 50 ಸೆನ್ಸಿಗೆ ಒಂದು ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. 4 ಎಕರೆಯಲ್ಲಿ ಕಲ್ಲನ್ನು ತೆಗೆಯುತ್ತಾ ಇದ್ದಾರೆ. ಇದನ್ನು ಗ್ರಾಮವನ್ನು ಕೊಳ್ಳೆ ಹೊಡೆಯೋದು ಅಂತ ಹೇಳ್ಬೋದು. ನಾವು ರೆಡ್ಡಿಗಳ ಬಗ್ಗೆ ಮಾತಾಡ್ತೇವೆ, ಯಾರ್ಯಾರ ಹೆಸರು ತೆಗೆದು ಮಾತಾಡ್ತೇವೆ. ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಜನಪ್ರತಿನಿಧಿಗಳೇ. 50 ಸೆನ್ಸಿಗೆ ಪರ್ಮಿಷನ್ ತೆಗೆದಿದ್ದಾರೆ. ಸಾಧಾರಣ 4 ಎಕರೆಯಲ್ಲಿ ನಡೀತಾ ಇದೆ. ನಾನು ಅದನ್ನು ಮತ್ತೊಂದು ರೀತಿಯಲ್ಲಿ ಹೇಳುವುದಿದ್ರೆ, ಲೊರೆಟೊ ಪದವಿನಿಂದ ಕೆಳಗಡೆ ಹೋಗುವಾಗ 100 ಮೀಟರ್ ಕೆಳಗಡೆ ಹೋಗುವಾಗ ರೈಟ್ ಸೈಡಿಗೆ ಎಲ್ಲ ಗುಡ್ಡೆ ಜರಿದಿದೆ. ಮತ್ತು ಅಲ್ಲಿ ಮನೆ ಹತ್ತಿರ ಒಂದು ರೋಡ್ ಮೇಲೆ ಹೋಗ್ತದೆ. ಮಳೆ ಬಂದಾಗ ಎಲ್ಲ ಮೇಲಿಂದ ಮಣ್ಣು ಹರಿದು ಕೆಳಗಡೆ ರಸ್ತೆಗೆ ಬರುತ್ತದೆ. ಅವರು ಹೇಳಿದ್ದು ಆ ರೋಡ್ ಅಲ್ಲ. ಇದಕ್ಕೆ ನನಗೆ ತಿಳಿದಿರುವ ಪ್ರಕಾರ ಪಂಚಾಯತ್ ಕಾರ್ಯದರ್ಶಿ ಅವರಿಗೆ ಮತ್ತು ಕೆಲವು ಮೆಂಬರ್ಗಳಿಗೆ ಹಪ್ತಾ ಬರ್ತದೆ ಅಂತ ನಾವು ಕೇಳಿದ್ದೇವೆ. ಇದು ಎಷ್ಟು ಸತ್ಯ ಗೊತ್ತಿಲ್ಲ. ಹಪ್ತಾ ಬರೋದಿದ್ರೆ ಇಂಥ ಕೆಲಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂತವರಿದ್ರೆ ನಮ್ಮ ಹತ್ರ ತಿಳಿಸಿ, ಯಾರಿಗೆ ಆಪ್ತ ಬರುವುದಿಲ್ಲ. ಆಪ್ತ ಬರುವುದಿದ್ರೆ ಹೇಳಿ. ಯಾಕೆಂದ್ರೆ ಅಲ್ಲ ನಮ್ಮ ಹತ್ರ ಡೈರೆಕ್ಟ್ ಬಂದು ಹೇಳಿದ್ರೆ ನಿಮ್ಮ ಹೆಸರನ್ನು ಹೇಳುವುದಿಲ್ಲ. ಯಾಕಂದರೆ ನಮಗೆ ಅಂಥ ವಿಷಯ ಇಲ್ಲ, ಅಂಥದ್ದು ಹಣ ಮಾಡೋದಿಲ್ಲ. ಯಾರು ಪಂಚಾಯತ್ ಸ್ಟಾಫ್ಗಳಾಗಲಿ ಅಲ್ಲ ಪಂಚಾಯತ್ ಮೆಂಬರ್ಸ್ಗಳಾಗಲಿ ಯಾವ ಹಣ ತಗೊಳ್ಳುವಂಥ ವಿಷಯ ಇಲ್ಲ. ನಾವು ಹಣ ಕೊಡುವವರು ತೆಗೆದುಕೊಳ್ಳುವವರಿಗೆ ಮಾತ್ರ ಗೊತ್ತಿರುತ್ತದೆ. ಯಾರು ರಸೀದಿ ಮಾಡಿ ಹಣ ತೆಗೆದುಕೊಳ್ಳೋದಿಲ್ಲ ಅಲ್ವಾ ಈ ವ್ಯವಹಾರದಲ್ಲಿ. ಓಕೆ, ಏನು ಇದು ಇವರದಲ್ಲ, ಪಂಚಾಯತ್ ಅಧ್ಯಕ್ಷರಲ್ಲ, ಪಂಚಾಯತ್ ಉಪಾಧ್ಯಕ್ಷರಲ್ಲ, ಪಂಚಾಯತ್ ಕಾರ್ಯದರ್ಶಿ ಮತ್ತು ಕೆಲವರು ಜನಪ್ರತಿನಿಧಿಗಳು ಸೇರಿದ್ದಾರೆ ಅಂತ ಹೇಳಿಕೊಂಡು ಅವರು ಹೇಳಿದಾನೆ ಮತ್ತೆ ರಿಪೀಟ್ ಮಾಡೋದು. 50 ಸೆನ್ಸಿಗೆ 1 ಎಕರೆಗೆ ಪರ್ಮಿಷನ್ ತೆಗೆದು ರಾಜಾರೋಷವಾಗಿ 4 ಎಕರೆಯಲ್ಲಿ ಕಲ್ಲು ತೆಗೆಯಬೇಕಾದ್ರೆ ಸಪೋರ್ಟ್ ಬೇಕಲ್ವ ಯಾರಾದ್ರು ಉಪಾಧ್ಯಕ್ಷರೇ? ಹಿಂಗೇನು ಯಾರಿಗೆ ಗೊತ್ತುಂಟು? ಈ ಬಗ್ಗೆ 1 ಎಕರೆಯಲ್ಲಿ ಏನೋ ಪರ್ಮಿಷನ್ ಆಗಿದೆ ಅವರಿಗೆ. ಆಮೇಲೆ ಈಗ ಅವರು ಗಣಿ ಇಲಾಖೆಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಕಾಣ್ತದೆ, ಇನ್ನೊಂದು ಇದಕ್ಕೆ ಅಪ್ಲಿಕೇಶನ್. ಅಲ್ಲಿಂದ ಏನು ಮಾಹಿತಿ ಬಂದಿದೆ ಗೊತ್ತಿಲ್ಲ. ಅಲ್ಲಿಂದ ಸರಿ, ನೀವೇನು ಹೇಳಿದ್ದೀರಾ? 1 ಎಕರೆಗೆ ಪರ್ಮಿಷನ್ ಹಾಕಿಕೊಂಡು 2 ವರ್ಷ ಆಯಿತು ಅಲ್ವಾ? 2 ವರ್ಷದಿಂದ ಅವರು ಎಷ್ಟು ಕಲ್ಲು ತೆಗೆಯಬೇಕಂತ ಕೇಳಿದ್ದಾರೆ, ಅದರ 10 ಪಟ್ಟು ತೆಗೆದು ಆಗಿದೆ. ಅದರ ಮಾಹಿತಿ ಬಗ್ಗೆ ಗಣಿಗಾರಿಕಾ ಇಲಾಖೆಯಿಂದಲೇ ಅವರು ಅದು ಮಾಹಿತಿ ನಾವು ಕೊಡೋದಲ್ಲ. ನಮಗೆ ಏನಾಗಿದೆ, ಅದರಿಂದ ಉಪದ್ರ ಆಗ್ತದೆ. ಆ ಉಪದ್ರ ಆಗಬಾರ್ದು ಅಂತ ಅವರು ಹೇಳಿದ್ರು. ಗ್ರಾಮಸ್ಥನಾಗಿ ನಾನು ಅಷ್ಟೇ ಹೇಳುದು, ಅವರನ್ನು ನಿಲ್ಲಿಸಿ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ. ನಿಮಗೆ ಏನು ಕ್ರಮ ಜರುಗಿಸಬೇಕು ಅದು ನಿಮ್ಮ ಜವಾಬ್ದಾರಿ. ಅಲ್ಲಿ ರಸ್ತೆ ಹಾಳಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ಉದ್ದಿಮೆಯಿಂದ ರಸ್ತೆ ಹಾಳಾಗ್ತದಾದ್ರೆ ಅದನ್ನು ಸರಿಪಡಿಸಬೇಕು, ಇಲ್ಲದೆ ಅದು ಬಂದ್ ಆಗಬೇಕು. ನೋಡಿ, ಅವರು ಕಲ್ಲಿನ ಕೋರೆಯವರಿಂದ ರಸ್ತೆ ಹಾಳಾಗಿದ್ರೆ ಅವ್ರ ಹತ್ರನೇ ಮಾಡಿಸೋಣ ನಾವು. ಯಾಕಂದರೆ
ನಮ್ಮ ರಸ್ತೆ ಹಾಳಾಗಿದ್ರೆ ಅವ್ರ ಹತ್ರನೇ ಸರಿಯಾಗಿ ನಾವು ಮಾಡಿ ಸರ್, ಮತ್ತು ಕಾಂಕ್ರೀಟ್ ಮತ್ತೆ ಪಂಚಾಯತ್ ಸರ್ಕಾರದಿಂದ ಹಣ ಬಂದ ಆದಮೇಲೆ ಕಾಂಕ್ರೀಟ್ನ ವ್ಯವಸ್ಥೆ ಮಾಡೋಣ. ಅದೇ ನಾನು ಹೇಳುವಂಥದ್ದು. ಸರಿ ಆಗಿದೆ ಅದು. ಸರಿ ಸರಿ, ನಾ ಅದಕ್ಕೆ ಅಧಿಕಾರಿಗಳ ಹತ್ರ ಹೇಳ್ಕೊಂಡು ಮಾಡೋಣ, ಸರಿ ಮಾಡಿ. ಇದರಲ್ಲಿ ಮತ್ತೊಂದು ಅಂಶ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನೋಡಿ ಎಲ್ಲಿ ಹಣ ತೆರಿಗೆಯನ್ನು ಕಟ್ಟಬೇಕು ಅದನ್ನು ಕಟ್ಟುವುದಿಲ್ಲ. ಯಾರಿಗೆ ಬರಬೇಕು? ನಮ್ಮ ಪಂಚಾಯತಿಗೆ ಬರೋದಿಲ್ಲ, ನಿಜಕ್ಕದು ಟ್ಯಾಕ್ಸ್ ಪಂಚಾಯತಿಗೆ ಬರೋದಿಲ್ಲ. ಆದರೂ ಸರ್ಕಾರಕ್ಕೆ ಬರಬೇಕಾದನ್ನು ತಪ್ಪಿಸ್ತಾರಲ್ವ, ಒಬ್ಬ ತನ್ನ ಕಿಸೆಯನ್ನು ತುಂಬಿಸಿಕೊಳ್ತಾನೆ, ಉಳಿದವರಿಗೆ ನಷ್ಟವನ್ನು ಮಾಡೋದಲ್ವಾ, ಅದು ಆಗಬಾರದು. ಇಲ್ಲದೆ ಕನಿಷ್ಠ ಇಷ್ಟಾದರೂ ಆಗ್ಬೋದು.